ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. 50 ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀ ರಘುತ್ತಮ ತೀರ್ಥ ಚರಿತ್ರ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸುಮಾರು 6 ದಿನಗಳಿಂದ ರಘುತ್ತಮರ ಚರಿತ್ರೆಯ ವೈಶಿಷ್ಟ್ಯಗಳನ್ನು ಕಾಣ್ತಾ ಇದ್ದೀರಿ. ಇವರು ಸಮಾಜಕ್ಕೆ ಎಷ್ಟು ಉಪಕಾರ ಮಾಡಿದರು, ಅದೇ ರೀತಿಯಾಗಿ ತಮ್ಮ ತಪಸ್ಸಾಮರ್ಥ್ಯದಿಂದ ಪೀಡಿತ ಜನರ ಪೀಡೆಗಳನ್ನು ಕೂಡ ದೂರ ಮಾಡಿದ್ದಾರೆ. ಸಂಚಾರದಲ್ಲಿದ್ದಾಗ ಒಬ್ಬ ಗೃಹಸ್ಥ ಕರೆದುಕೊಂಡು ಬಂದು, ಗೃಹಸ್ಥ ತನ್ನ ಹೆಂಡತಿಯನ್ನು ಜೊತೆ ಕರೆದುಕೊಂಡು ಬಂದಿದ್ದ. ನಮಸ್ಕಾರ ಮಾಡಿದ. ಭಾಳ ದುಃಖದಲ್ಲಿದ್ದಾಗ ಕಾಣಿಸಿತು. ನೋಡಿದರು ಸ್ವಾಮಿಗಳು. ಏನಪ್ಪ ಸಮಸ್ಯೆ ಅಂತ ಕೇಳಿದರು. ಸ್ವಾಮಿ, ಮದುವೆಯಾಗಿ 10 ವರ್ಷ ಆಯಿತು, ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡಂಥೇಳಿ ನನ್ನ ಹೆಂಡತಿ ಹುಚ್ಚಾಗಿದ್ದಾಳೆ, ವೃದ್ಧಿಭ್ರಮಣೆಯಾಗಿದೆ. ಈ ಕಡೆಗೆ ಹೆಂಡತಿಯೂ ಸರಿ ಇಲ್ಲ, ಈ ಕಡೆಗೆ ಸಂತಾನವೂ ಇಲ್ಲ. ನನ್ನ ಮನೆ ನರಕವಾಗಿದೆ ಸ್ವಾಮಿ, ಏನಾದರೂ ಅನುಗ್ರಹ ಮಾಡಿ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಆಗ ಅವರಿಗೆ ಒಂದು 5 ಒಣ ಖರ್ಜೂರವನ್ನು ಉತ್ತತ್ತಿಯನ್ನು ಕೊಟ್ಟಿದ್ದಾರೆ. ಮನೆಗೆ ಹೋದ್ಮೇಲೆ ದೇವ್ರ ಮುಂದೆ ಇಟ್ಟು, ಇವುಗಳನ್ನು ನೀವು ಇಬ್ಬರು ಹಂಚಿಕೊಂಡು ತಿನ್ನಿರಿ ಅಂತ ತಿಳ್ಕೊಂಡು ಕೊಟ್ಟಿದ್ದಾರೆ. ಮುಂದೆ 1-2 ತಿಂಗಳಲ್ಲಿ ಹೆಂಡತಿಯ ಬುದ್ಧಿಭ್ರಮಣೆ ಪೂರ್ತಿಯಾಗಿ ಹೊರಟೋಯ್ತು. ಭಾಳ ನಾರ್ಮಲ್ ಆದಳು ಅವಳು. ಅದೇ ವರ್ಷ ಅವಳಿಗೆ ಗಂಡು ಮಗು ಕೂಡ ಹುಟ್ಟಿತು. ನಾನು ಕೇವಲ ನನ್ನ ಪಾಂಡಿತ್ಯ, ನನ್ನ ಆಚರಣೆ ಇತ್ಯಾದಿಗಳಿಂದ ಜಿಜ್ಞಾಸು ಸಮಾಜವನ್ನಷ್ಟೇ ಅಲ್ಲ, ಪೀಡಿತ ಸಮಾಜವನ್ನು ಕೂಡ ನಾನು ಅವರ ಪೀಡೆ ದೂರ ಮಾಡ್ತೇನೆ ಅಂತ ಅನ್ನೋದನ್ನು ಸ್ವಾಮಿಗಳು ತೋರಿಸಿಕೊಟ್ಟಿದ್ದಾರೆ. ರಾಯಚೂರು ಪ್ರಾಂತದಲ್ಲಿ ಒಬ್ಬ ಮಾಂಡಲಿಕ, ಹಿಂದೂ ಮಾಂಡಲಿಕ, ಯುದ್ಧದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡಿದ್ದ, ಅಧಿಕಾರ ಸಂಪತ್ತು ಇಲ್ಲದೆ ತನ್ನ ಬಳಗದವನ್ನೆಲ್ಲೋ ಮುಚ್ಚಿಟ್ಟು ಅನಾಥನಂತೆ ತಿರುಗಾಡ್ತಾ ಇದ್ದ. ರಘುತ್ತಮರು ಬಂದದ್ದನ್ನು ನೋಡಿ ಅವರು ಶರಣಾಗತನಾಗಿದ್ದಾನೆ. ಶರಣಾಗತನಾದಾಗ ಅವನ ಪರಿಸ್ಥಿತಿಯನ್ನು ನೋಡಿ ಆ ಕಾಲಕ್ಕೆ ಅವನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. 4 ತಿಂಗಳಲ್ಲಿ ನಿನ್ನ ರಾಜ್ಯ ನಿನಗೆ ವಾಪಸ್ ಬರ್ತದೆ ಅಂತ ತಿಳ್ಕೊಂಡಂತೇಳಿ. ಮಿರಾಕಲ್ಲಾಗಿ ಅವನ ಮಂತ್ರಿಗಳು, ಗುಪ್ತ ಸ್ಥಾನದಲ್ಲಿದ್ದ ಮಂತ್ರಿಗಳು ಆಕ್ರಮಣ ಮಾಡಿದ ರಾಜನನ್ನು ಕೊಂದು ಮತ್ತೆ ಇವನನ್ನು ಕೂಡಿಸಿದ್ದಾರೆ. ಅವನು ತನ್ನ ಸೇವೆ ಅಂತ ತಿಳ್ಕೊಂಡಂತೇಳಿ ಮಠಕ್ಕೆ ಬೇಕಾದಷ್ಟು ಬಂಗಾರ, ವಜ್ರ ಇತ್ಯಾದಿಗಳಿಂದ ರಾಮದೇವರ ಮಂಟಪಕ್ಕೆ ರಾಮದೇವರಿಗೆ ಆಭರಣಗಳನ್ನು ಮಾಡಿಸಿಕೊಟ್ಟಿದ್ದಾನೆ. ಆ ನಂತರ ಸಂಚಾರ ಕ್ರಮೇಣ ಸ್ವಾಮಿಗಳು ಹಂಪಿಗೆ ಬಂದಿದ್ದಾರೆ. ಹಂಪಿ ಇದು ವಿಜಯನಗರ ಸಾಮ್ರಾಜ್ಯದ ಯುದ್ಧದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಕೊಂಪೆಯಾಗಿತ್ತು. ಒಂದಾನೊಂದು ಕಾಲದಲ್ಲಿ ಶ್ರೇಷ್ಠ ರಾಜಧಾನಿಯಾಗಿ ಮೆರೆದ, ಯಾವ ರಾಜಧಾನಿಯಲ್ಲಿ ಮುತ್ತುಗಳನ್ನು, ರತ್ನಗಳನ್ನು, ಹವಳಗಳನ್ನು ತರಕಾರಿ ಮಾರಿದಂತೆ ರೋಡ್ನಲ್ಲಿ ಚಾಪೆ ಹಚ್ಕೊಂಡು ಚಾಪೆಯ ಮೇಲೆ ಮುತ್ತುಗಳನ್ನು ಸುರಿದು ಅದನ್ನು ಮಾರ್ತಾಯಿದ್ರು. ಅಂಥ ಸಿರಿವಂತವಾಗಿರ್ತಕ್ಕಂಥ ರಾಜ್ಯ ಸಂಪೂರ್ಣ ಹಾಳಾಗಿದ್ದನ್ನು ಕಂಡಿದ್ದಾರೆ. ಅದರ ಜೊತೆಯಲ್ಲಿ ಸಮೀಪದಲ್ಲೇ ಇದ್ದ ಯಂತ್ರೋದ್ಧಾರ ಪ್ರಾಣದೇವರ ಮಂದಿರವೂ ಕೂಡ ಜೀರ್ಣವಾದದ್ದನ್ನು ನೋಡಿ ಹೊಸ ಮಂಟಪ, ಹೊಸ ಮಂದಿರ, ಅದಕ್ಕೆ ದಾರಿ ಇತ್ಯಾದಿಗಳನ್ನೆಲ್ಲ ಮಾಡಿಸಿ ಆಗ ಯಂತ್ರೋದ್ಧಾರ ಪ್ರಾಣದೇವರ ಮುಖಾಂತರ
ಎಷ್ಟು ಹಾಳು ಕೊಂಪೆಯಾಗಿದ್ದರೂ ಕೂಡ ತಪ್ಪದೇ ಪೂಜೆಯನ್ನು ಮಾಡ್ತಾ ಇರುವ ರಾಮಾಚಾರ್ಯ ಅಂತಿಕೊಂಡಂತಕ್ಕಂತಹ ಒಬ್ಬ ಬ್ರಾಹ್ಮಣನಿಗೆ ಒಳ್ಳೆಯ ಶಾಸ್ತ್ರಜ್ಞಾನ ಕೊಡಿಸಿ ಆ ನಂತರ ಅವನಿಗೆ ಸಿರಿವಂತಿಕೆ ಬರುವಂತೆ ಮಾಡಿ ಇದೇ ರೀತಿ ಪೂಜೆಯನ್ನು ಮುಂದುವರಿಸಿಕೊಂಡಿರು ಅಂತ ತಿಳ್ಕೊಂಡು ಅಂತ ಹೇಳಿ ಕಳಿಸಿಕೊಟ್ಟಿದ್ದಾರೆ. ಯಂತ್ರೋದ್ಧಾರವನ್ನು ಮತ್ತೆ ಪುನಃ ಸುಗಮವಾಗಿ ಮಾಡಿದ ಭಕ್ತರಿಗೆ ಅಲ್ಲಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತಹ ಮಹಾನುಭಾವರು ರಘುತ್ತಮರು. ಆ ನಂತರ ತಮ್ಮ ಗುರುಗಳ ದರ್ಶನಕ್ಕಾಗಿ ಅವರು ನವವೃಂದಾವನಕ್ಕೆ ಆನೆಗೊಂದಿ ನವವೃಂದಾವನಕ್ಕೆ ಬಂದಿದ್ದಾರೆ. ಆ ಕಡೆಯಲ್ಲಿ ಆನೆಗೊಂದಿ, ಈ ಕಡೆಯಲ್ಲಿ ಒಂದು ದ್ವೀಪ, 4 ಕಡೆಯಿಂದಲೂ ಕೂಡ ತುಂಗಭದ್ರೆ ಹರಿತಾ ಇದೆ. ಅತ್ಯಂತ ಪ್ರವಾಹ ಇತ್ತು. ಸ್ವಾಮಿಗಳು ಅಂಬಿಗನಿಗೆ ಕೇಳಿದರು, ಏನಪ್ಪ ಅಂಬಿಗ? ಅವನು ಸಂಜ್ಞೆಯಿಂದ ಮಾಡಿದ, ತಯಾರಿದ್ದೇನೆ, ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಕೊಂಡು ಅಂತೇಳಿ ಬಹಳ ಚಾಣಾಕ್ಷತೆಯಿಂದ. ಅಲ್ಲಿ ನೌಕೆ ನಡೆಯೋದಿಲ್ಲ, ಕಲ್ಲುಗಳು ಜಾಸ್ತಿ. ಅದಕ್ಕೋಸ್ಕರ ಬಿದಿರಿನ ಭತ್ತದ ಬುಟ್ಟಿಯಂತೆ ಮಾಡಿರ್ತಕ್ಕಂತಹ ಇದರಲ್ಲಿ ಕುಳಿತುಕೊಂಡು ಕರ್ಕೊಂಡು ಹೋಗ್ಬೇಕು. ಸೆಳವು ಜಾಸ್ತಿ. ಇಂತಹ ಸಂದರ್ಭದಲ್ಲಿ ಅವನ ಕೌಶಲ್ಯವನ್ನು ನೋಡಿ ಸ್ವಾಮಿಗಳು ಕೇಳಿದ್ರು, ಏನಪ್ಪ ಏನಾದರೂ ಕಷ್ಟ ಇದೆಯೇನು ನಿನಗೆ? ಹೇಳ್ದ, ಮಾತನಾಡಲಿಕ್ಕೆ ಬರೋದಿಲ್ಲ ರೀ, ಮೂಕನಾಗಿದ್ದೇನೆ, ಮತ್ತು ಇಷ್ಟೆಲ್ಲ ಕಷ್ಟಪಡ್ತೀಯಲ್ಲ, ಕೈ ತೋರಿಸಿ ಈ ಸ್ವಾಮಿಗಳ ಸೇವೆಗೋಸ್ಕರ ಅಂತ ಹೇಳ್ದ. ರಘುತ್ತಮರ ಹತ್ತಿರ ಕರೆದರು, ತಮ್ಮಲ್ಲಿರ್ತೆ ಮಂತ್ರಾಕ್ಷರ ಅವನ ತಲೆ ಮೇಲೆ ಹಾಕಿದರು. ಅವನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ನಂತರ ಅವನು ಅವರ ಕಾಲ ಮೇಲೆ ಬಿದ್ದು ಹೇಳಿದ, ನಾನು ಎಲ್ಲ ರೀತಿಯಿಂದಲೂ ಬರುವ ಯಾತ್ರಿಕರ ಸೇವೆ ಮಾಡ್ತೇನೆ ಅಂತ ತಿಳ್ಕೊಂಡಂತೆ. ಆ ನಂತರ ತಮ್ಮ ಗುರುಗಳ ವೃಂದಾವನಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯರಾದ ಪದ್ಮನಾಭ ತೀರ್ಥರು, ವಾಗೀಶ ತೀರ್ಥರು, ರಘುವರ್ಯರಿಗೂ ವ್ಯಾಸರಾಜರಿಗೂ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿ ಸೇವೆಯನ್ನು ಮಾಡಿ ಉಳಿದ ಯತಿಗಳಿಗೂ, ಅವಾಗಿನ್ನೋದು ನವವೃಂದಾವನ ಆಗಿರಲಿಲ್ಲ. ನಂತರ ಒಂದೊಬ್ಬರು ಯತಿಗಳಲ್ಲಿ ತಮ್ಮ ಸ್ಥಾನವನ್ನು ಮಾಡಿಕೊಂಡಿದ್ದಾರೆ. ರಘುವರ್ಯ ವೃಂದಾವನಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಕಾಲ ಎಷ್ಟು ಕೆಟ್ಟೋಗಿದೆ ಅಂತ ತಿಳ್ಕೊಂಡಂತಂದರೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ದಾಖಲೆ ಇಲ್ಲದೆ ಸಾವಿರಾರು ವರ್ಷಗಳಿಂದ ಎಲ್ಲ ಮಠದ ಪಂಚಾಂಗದಲ್ಲಿಯೂ ಕೂಡ ಟೀಕಾಕೃತ್ಪಾದರ ಆರಾಧನೆ ಮೊಳಕೇಡ ಅಂತ ಬರೆದಿದ್ದರೂ ಕೂಡ ಮಧ್ಯದಲ್ಲಿ ಏನೋ ಒಂದು ಯಾವುದೋ ಕಾರಣದ ಮತಭೇದವನ್ನು ಇಟ್ಟುಕೊಂಡು ರಘುವರ್ಯ ವೃಂದಾವನವನ್ನೇ ಟೀಕಾರ ವೃಂದಾವನ ಅಂತಿಕೊಂಡು ಅಂತೇಳಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ವ್ಯಾಜ್ಯ ದೂರವಾಗುವ ಸಮಯದಲ್ಲಿ ಬಂದಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ಆ ವ್ಯಾಜ್ಯ ಬೇಗನೆ ದೂರವಾಗಲಿ ಅಂತ ತಿಳ್ಕೊಂಡಂತೇಳಿ. ಮೊಳಕೇಡವೇ ಟೀಕಾಕೃತ್ಪಾದರ ಮೂಲ ಸ್ಥಾನ. ಈ ವಿಷಯದಲ್ಲಿ ಎಲ್ಲ ಭಕ್ತರಿಗೂ ಒಂದು ರೀತಿಯಾಗಿರ್ತಕ್ಕಂತಹ ಆದರ ಆಗ್ರಹ ಇರಬೇಕು. ಅದರ ನಂತರ ಸಂಚಾನ ಕ್ರಮದಿಂದ ಮಣಂಪುಂಡಿ ಅಂತ ತಿಳ್ಕೊಂಡಂತಕ್ಕಂತಹ ತಮಿಳುನಾಡಿನ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ. ಮಣಂ ಅಂತಿಕೊಂಡಂತಂದರೆ ವಿವಾಹ ಅಂತ ಅರ್ಥ. ಪುಂಡಿ ಅಂತಂದರೆ ಮಂಟಪ, ವಿವಾಹ ಮಂಟಪ, ವಿವಾಹ ಸ್ಥಳ. ದಕ್ಷ ಪ್ರಜಾಪತಿ ತನ್ನ ಮಗಳಾದ ಸತಿಯ ಲಗ್ನವನ್ನು ಕೈಲಾಸಾಧಿಪತಿ ಶಂಕರನ ಜೊತೆಯಲ್ಲಿ, ರುದ್ರದೇವರ ಜೊತೆಯಲ್ಲಿ ಮದುವೆಯನ್ನು ಈ ಮಣಂಪುಂಡಿಯಲ್ಲಿ ಈ ಸ್ಥಳದಲ್ಲೇ ಮಾಡಿದ್ದರಿಂದಾಗಿ ಅವರ ವಿವಾಹದ ಮಂಟಪ ಈ ಸ್ಥಳದಲ್ಲಿ ಆದದ್ದರಿಂದ
ಈ ಊರಿಗೆ ಮಣಂಪುಂಡಿ ಅಂತ ಹೆಸರು ಬಂತು. ದಕ್ಷಿಣದಲ್ಲಿ ಪಿನಾಕಿನಿ ನದಿ ಇದೆ. ಗಾಲವ ಋಷಿಗಳು ತಪಸ್ಸು ಮಾಡಿದ ಸ್ಥಳ. ಆ ನಂತರ ಅವ್ವಯ್ಯಾರ್ ಅಂತಿಕೊಂಡಂತಕ್ಕಂಥ ತಮಿಳು ಕವಯತ್ರಿಯರು ಸಾಧನ ಮಾಡಿದ ಸ್ಥಳ. ಪುರಾಣ ಕಾಲದಲ್ಲಿ ಇದಕ್ಕೆ ಪಂಚಕೃಷ್ಣಾರಣ್ಯ ಅಂತಿಕೊಂಡಂತೇಳಿ ಕರೀತಕ್ಕಂಥ ಒಂದು ಕ್ರಮ. ಅದಕ್ಕೆ ತಿರುಕೊಯ್ಲೂರು ಅಂತಿಕೊಂಡಂತನ್ನೋದು ಪ್ರಸಿದ್ಧ ಹೆಸರು. ತಿರುಕೊಯ್ಲೂರು ಅತಿ ಎತ್ತರವಾದ ದೇವಾಲಯಗಳಿಂದ ಕೂಡಿದ ಊರ ಅಂತಿಕೊಂಡಂತ ಹೇಳಿ ಇದಕ್ಕೆ ಹೆಸರು. ರಘುತ್ತಮರು ನೋಡಿದರು, ಇಲ್ಲೂ ತಪಸ್ಥಳ ಭಾಳ ಚೆನ್ನಾಗಿದೆ. ಮನೋನಿಯಾಮಕರ ದುರ್ದೇವರು ವಿವಾಹ ಮಾಡಿಕೊಂಡ ಸ್ಥಳ, ಆದ್ದರಿಂದ ತಪಸ್ಸು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತೇಳಿ ನದಿ ತೀರದಲ್ಲಿ ಸ್ವಲ್ಪ ಸುಮಾರು ಒಂದು 2-3 ಎಕರೆಯಷ್ಟು ಸ್ಥಳವನ್ನು ತೆಗೆದುಕೊಂಡು, ಅಥವಾ 4 ಎಷ್ಟಿದೆ ನನಗೆ ಸರಿ ಗೊತ್ತಿಲ್ಲ, ಅದನ್ನು ತಮ್ಮ ಮಠದ ಹೆಸರಿನಲ್ಲಿ ಮಾಡಿಕೊಂಡಿದ್ದಾರೆ. ಮುಂದೆ ತಮ್ಮ ವೃಂದಾವನ ಇದೇ ಸ್ಥಳದಲ್ಲಿ ಆಗಬೇಕು ಅಂತ ಅವ್ರ ಇಚ್ಛೆ ಇತ್ತು. ಆ ಸ್ಥಳವನ್ನು ಕೊಂಡುಕೊಂಡು ಅದರ ಯೋಗಕ್ಷೇಮಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನೇಮಿಸಿದ್ದಾರೆ. ಅನಂತರ ಪ್ರಯಾಣ ಮಾಡುತ್ತಾ ಅವರು ಮಣ್ಣೂರಿಗೆ ಬಂದಿದ್ದಾರೆ. ಮೊದಲಿನಷ್ಟೇ ವಿಜೃಂಭಣೆಯಿಂದ ಮಣ್ಣೂರಿನ ವಿದ್ಯಾಪೀಠವನ್ನು ವೇದವ್ಯಾಸ ತೀರ್ಥರು, ವೇದೇಶ ತೀರ್ಥರು ನಡೆಸ್ಕೊಂಡು ಹೋಗಿದ್ದರು. ವೇದೇಶ ತೀರ್ಥರು ತಮ್ಮನಾದ ಪಾಠದ ಸಂದರ್ಭದಲ್ಲಿ ಶಿಷ್ಯನಾದ ಯಾದವಾರ್ಯರು ಮಾಡಿದ ಗ್ರಂಥಗಳನ್ನು ಅವರ ಎದುರಿಗೆ ಇಟ್ಟಿದ್ದಾರೆ. ಯಾದವಾರ್ಯರು ಶ್ರೀಮನ್ ನ್ಯಾಯಸುಧಾಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಯಾದುಪತ್ಯ ಅಂತ ಪ್ರಸಿದ್ಧವಾಗಿದೆ. ಭಾಗವತದ 1, 2, 3, 4, 5 ಸ್ಕಂದಗಳಿಗೆ ಹಾಗೂ 7ನೇ ಸ್ಕಂದದ 5 ಅಧ್ಯಾಯಗಳಿಗೆ ಅದ್ಭುತವಾದಂಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಯಾದವಾರ್ಯರ ಈ ಪ್ರಗತಿಯನ್ನು ನೋಡಿ, ಈ ಉನ್ನತಿಯನ್ನು ನೋಡಿ ರಘುತ್ತಮರು ಬಹಳ ಸಂತೋಷಪಟ್ಟಿದ್ದಾರೆ. ಇಷ್ಟು ಬೇಗ ಇವರ ಮೇಲೆ ಪರಮಾತ್ಮನ ಅನುಗ್ರಹ ಆಗ್ತದೆ ಅಂತ ಅನ್ನೋದನ್ನು ತಿಳಿದಿರಲಿಲ್ಲ, ತಿಳಿದು ವ್ಯಕ್ತಪಡಿಸಿರಲಿಲ್ಲ. ಅವರ ಜೊತೆಯಲ್ಲಿ ಶ್ರೀನಿವಾಸ ಅಂತ ತಿಳ್ಕೊಂಡಂತೇಳಿ ಒಬ್ಬ, ಅದೇ ಯೌವನದಲ್ಲಿ ಕಾಲಿಟ್ಟಿರ್ತಕ್ಕಂಥ ಒಬ್ಬ ಹುಡುಗ, ಮಹಾನ್ ತೇಜಸ್ವಿ. ಆನಂತರ ಅಲ್ಲಿ ಅವನನ್ನು ಕರೆದು ರಘುತ್ತಮರು ಹೇಳ್ತಾರೆ, ಇವನು ಸಾಮಾನ್ಯ ಬಾಲಕನಲ್ಲಪ್ಪ, ಮುಂದೆ ನೀವು ವೇದೇಶ ತೀರ್ಥರು, ಯಾದವಾರ್ಯರು ಯಾವ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದೀರೋ ಅಥವಾ ಯಾವ ವ್ಯಾಖ್ಯಾನ ಬರೆದಿಲ್ಲವೋ, ಎಷ್ಟು ಭಾಗ ಬಿಟ್ಟಿದ್ದೀರೋ ಅದನ್ನು ಪೂರ್ಣ ಮಾಡುವ ಮಹಾನ್ ಟಿಪ್ಪಣಿಕಾರನಾಗ್ತಾನಪ್ಪ. ಮುಂದೆ ಬರ್ತಕ್ಕಂಥ ಮಹಾನುಭಾವರಾದಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೂ ಪಾತ್ರನಾಗ್ತಾನೆ. ಇವನು ಸಾಮಾನ್ಯನಲ್ಲ ಅಂತ ಕರೆದು ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಆ ವ್ಯಕ್ತಿಯೇ ಯಾದವಾರ್ಯರ ಅಣ್ಣನ, ವೇದೇಶ ತೀರ್ಥರ ಪೂರ್ವಾಶ್ರಮದ ತಮ್ಮನ ಮಗ ಶ್ರೀನಿವಾಸ ತೀರ್ಥರು. ಯಾರಿಗೆ ಶ್ರೀನಿವಾಸಾಚಾರ್ಯರು ಅಂತ ನಾವು ಕರಿತೇವೆ, ಆ ಶ್ರೀನಿವಾಸಾಚಾರ್ಯರೇ ಮುಂದೆ ರಾಘವೇಂದ್ರ ಸ್ವಾಮಿಗಳು ಅವರ ಟಿಪ್ಪಣಿಯನ್ನು ನೋಡಿ ಅವರಿಗೆ ತೀರ್ಥ ಪದವಿಯನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಅವರು ಪ್ರಸಿದ್ಧರಾಗಿದ್ದಾರೆ. ಇದಾದ ನಂತರ ಸ್ವಾಮಿಗಳಿಗೆ ವಯಸ್ಸಾಗಿದೆ. ಇನ್ನು ಬಹಳ ದಿವಸ ಸಂಸಾರದಲ್ಲಿರುವುದು ಬೇಡ, ಅವತಾರ ಕಾರ್ಯ ಮುಗಿಸ್ಬೇಕು ಅಂತಕೊಂಡಂತೇಳಿ ಬಯಸಿದ್ದಾರೆ. ತಮ್ಮ ಶಿಷ್ಯರಾದ ವೇದವ್ಯಾಸರನ್ನು ಕರೆದು
ನನ್ನ ವೃಂದಾವನ ತಿರುಕೊಲ್ಲೂರಿನಲ್ಲಿ ತಯಾರಾಗಬೇಕು. ನಾನು ಅದರಲ್ಲಿ ಕುಳಿತು ತಪಸ್ಸು ಮಾಡ್ತೇನೆ. ಅದರಿಂದ ಅದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕ ಆವರಣ ಬೇಕಾಗಿಲ್ಲ. ಕೇವಲ ಸುತ್ತು ಆವರಣ ಇದ್ದರೆ ಸಾಕು. ನನಗೆ ಚಳಿ, ಮಳೆ, ಗಾಳಿ ಎಲ್ಲವನ್ನೂ ಸಹಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ನನಗೆ ತಪಸ್ಸು ಮಾಡಬೇಕಾಗಿದೆ. ತಪಸ್ಸು ಮಾಡಿ ಪರಮಾತ್ಮನ ಪರಮಾನುಗ್ರಹ ಪಡೆಯಬೇಕಾಗಿದೆ. ಈಗಾಗಲೇ ಭಗವಂತ ವಿಶೇಷ ಅನುಗ್ರಹ ಮಾಡಿದ್ದಾನೆ. ಆದರೆ ಅಪರೋಕ್ಷ ಜ್ಞಾನಾನಂತರವೂ ಕೂಡ ಅನೇಕ ಸಾಧನೆಗಳಿರ್ತದೆ. ಆ ಸಾಧನೆಗಳನ್ನು ಪರಿಪೂರ್ತಿ ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ಅಂತೇಳಿ ಸುಮಾರು ತಮ್ಮ ಸುತ್ತಲೂ ತುಂಬಲು 7,000 ಶಾಲಿಗ್ರಾಮಗಳನ್ನು ಸಂಗ್ರಹ ಮಾಡಿದ್ದಾರೆ. ತಾಯಿಯ ಋಣ ಸನ್ಯಾಸಿಯು ಕೂಡ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ವೃಂದಾವನ ಕಟ್ಟುವಾಗ ವೃಂದಾವನದ ಬಲಬದಿಯಲ್ಲಿ ತಮ್ಮ ತಾಯಿಯ ಪ್ರತಿಕೃತಿಯನ್ನು ಕೂಡ ಅದರಲ್ಲಿ ಸೇರಿಸಿ ಮಾಡಲಿಕ್ಕೆ ಹೇಳಿದ್ದಾರೆ. ರಘುತ್ತಮರು ತಮ್ಮ ಪ್ರಚಾರ ಕಾರ್ಯವನ್ನು ಮುಗಿಸಿ ತಮ್ಮ ಅವತಾರ ಕಾರ್ಯ ಮುಗಿಸಿ ವೃಂದಾವನಸ್ಥರಾಗ್ತಾರೆ ಅನ್ನುವುದು ಕೇಳಿ ದೇಶಾಂತರದಿಂದ ಜನರು ಅವರ ದರ್ಶನಕ್ಕೆ ಬಂದಿದ್ದಾರೆ. ಅವರ ದರ್ಶನವನ್ನು ಮಾಡಿ ಬಹಳ ಸಂತೋಷಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸ್ವಾಮಿಗಳು ಸಜೀವ ವೃಂದಾವನ ಪ್ರವೇಶ ಮಾಡ್ತಾರೆ. ಜೀವಿತವಿದ್ದಾಗಲೇ ಹೋಗಿ ವೃಂದಾವನದಲ್ಲಿ ಕುಳಿತುಕೊಳ್ತಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಅನೇಕ ವಿದ್ವಾಂಸರು, ಅನೇಕ ಶಿಷ್ಯರು ಎಲ್ಲರೂ ಬಂದಿದ್ದಾರೆ. ಮನಸ್ಸಿನಲ್ಲಿ ದುಃಖ. ಗುರುಗಳ ಆಜ್ಞೆ. 7 ದಿನಗಳವರೆಗೆ ಜ್ಞಾನಸತ್ರ ನಡೆದಿದೆ, ಶಾಸ್ತ್ರಗಳ ಚರ್ಚೆ ನಡೆದಿದೆ. ಆ ನಂತರ ಪುಷ್ಯ ಶುಕ್ಲ ಪಕ್ಷ ಏಕಾದಶಿ ಬೆಳಗ್ಗೆ ಶಿಷ್ಯರಿಗೆ ದಂಡ ಸ್ನಾನವನ್ನು ಮಾಡಿಸಿ ಆಹ್ನಿಕಗಳನ್ನು ತಾನು ಮುಗಿಸಿದ್ದಾರೆ. ಮೂಲರಾಮಾದಿ ಮಹಾಸಂಸ್ಥಾನದ ಪೂಜೆಯನ್ನು ವೇದವ್ಯಾಸ ತೀರ್ಥರಿಂದ ಮಾಡಿಸಿದ್ದಾರೆ. ರಾಮದೇವರಿಗೆ 21 ನಮಸ್ಕಾರಗಳನ್ನು ಹಾಕಿದ್ದಾರೆ. ಆ ನಂತರ 12 ಗಂಟೆ ಆಗಲಿಕ್ಕೆ ಪ್ರಾರಂಭಾದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಮೂಲರಾಮದೇವರ ದರ್ಶನ ತೆಗೆದುಕೊಂಡು ಸೂರ್ಯನ ಕಡೆಗೆ ನೋಡುತ್ತಾ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಕೃತಿ ಇಲ್ಲದೆ ಅತ್ಯಂತ ಆನಂದದಿಂದ ನಿಚ್ಚಣಿಕೆ ಏರಿ ವೃಂದಾವನದಲ್ಲಿ ಕೆಳಗೆ ಇಳಿದು ಕೂತ್ಕೊಂಡಿದ್ದಾರೆ. ಆನಂತರ ಅವ್ರು ಹೇಳಿದ್ದಾರೆ, ನನ್ನ ಶಾಟಿ ಯಾವಾಗ ವೃಂದಾವನದಿಂದ ಮೇಲೆ ಬರ್ತಾರೆ ಆಗ ಇದರ ಕ್ಲೋಸ್ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ, ಬಂದ್ ಮಾಡಿಬಿಡಿ ಅಂತ ತಿಳ್ಕೊಂಡು ಅಂತೇಳಿ. ಅದೇ ರೀತಿಯಾಗಿ ರಘುತ್ತಮರು ಕೂತ್ಕೊಂಡಿದ್ದಾರೆ. ಎಲ್ಲರೂ ರಘುತ್ತಮರನ್ನು ಸ್ತೋತ್ರ ಮಾಡ್ತಾ ಮಾಡ್ತಾ ರಘುತ್ತಮ ಗುರುಭ್ಯೋ ನಮಃ, ರಘುತ್ತಮ ಗುರುಭ್ಯೋ ನಮಃ ಅಂತ ತಿಳ್ಕೊಂಡು ಅಂತೇಳಿ ಸ್ತೋತ್ರ ಮಾಡ್ತಾ ಇರುವಾಗ ವೃಂದಾವನದ ಮಧ್ಯದಿಂದ ಶಾಟಿ ಮೇಲೆ ಬಂದು ಸುಂಟರ ಗಾಳಿಗೆ ಸಿಕ್ಕಿದಂತೆ ಆಕಾಶಕ್ಕೆ ಹಾರಿ ಹೋಗಿಬಿಟ್ಟಿದೆ. ಸ್ವಲ್ಪ ವೇಳೆಯಲ್ಲಿ ಅದೃಶ್ಯವಾಗಿಬಿಟ್ಟಿದೆ. ಆನಂತರ ಅವರ ಆಜ್ಞೆಯಂತೆ ಮೇಲಿನ ಕಲ್ಲನ್ನು ಇಟ್ಟು ಇವತ್ತಿಗೂ ಕೂಡ ಅವರು ಅಲ್ಲಿ ಇದ್ದುಕೊಂಡು ತಮ್ಮ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಹೇಗೆ ಅಂತ ತಿಳ್ಕೊಂಡಂತಂದರೆ, ರಘುತ್ತಮರು ಹೇಳಿದ್ದಾರೆ, ನನ್ನ ವೃಂದಾವನದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆವರಣ ಬೇಡ. ಬಿಸಿಲು ಇರಲಿ, ಚಳಿ ಇರಲಿ, ಮಳೆ ಇರಲಿ, ಎಲ್ಲವನ್ನು ನಾನು ಸಹಿಸ್ತೇನೆ. ಆನಂತರ ನನ್ನ ವೃಂದಾವನಕ್ಕೆ ಒಣಗಿದ ಬಟ್ಟೆ ಬೇಡ, ಹಸಿ ಬಟ್ಟೆಯನ್ನು ಹಾಕಬೇಕು, ಹಸಿ ಶಾಟಿಯನ್ನೇ ನನಗೆ ಉಡಿಸ್ಬೇಕು.
ಅದ್ರ ಒಣಗೋದ್ರೊಳಗೆ ತೆಗೆಯಬೇಕು. ಜನ ಅಲ್ಲೇ ಕೆಲವು ಇಟ್ಕೊಂಡು ಇದ್ದು ಸೇವೆ ಮಾಡ್ತಾ ಇದ್ದಾರೆ. 3ನೇ ದಿನ ಅವರಿಗೆ ಒದ್ದೆ ಶಾಟಿಯನ್ನು ಉಡಿಸಿದ್ದರು. ಯಾವುದೋ ಪಾಠ ಪ್ರವಚನದಲ್ಲಿ ಅರ್ಚನೆಗೆ ನಿಯತರಾದ ಪುರೋಹಿತರಿಗೆ ಶಾಟಿ ಒಣಗುದ್ರಾಗ ತೆಗಿಬೇಕು ಅಂತ ಅನ್ನೋದು ಮರೆತೋಯ್ತು. ಅಷ್ಟರಲ್ಲಿ ಜೋರಾಗಿ ಗಾಳಿ ಬಿಡ್ತು. ಗಾಳಿ ಬಿಟ್ಟರೆ ಆ ಶಾಟಿ ಒಣಗಲಿಕ್ಕೆ ಬಂದಿರತಕ್ಕಂಥ ಶಾಟಿ ವೃಂದಾವನದಿಂದ ಬದಿಗೆ ಬಿದ್ದುಬಿಟ್ಟಿದೆ. ವೃಂದಾವನ ಬದಿಯಲ್ಲಿ ಬಿಟ್ಟು ಅದಕ್ಕೆ ಬೆಂಕಿ ಹತ್ತಿ ಉರಿದು ಹೋಗಿಬಿಟ್ಟಿದೆ. ನಾನು ಇನ್ನೂ ಇದ್ದೇನೆ ಅಂತ ತೋರಿಸ್ತಾರೆ. ಅವರ ವೃಂದಾವನದ ಎಡಬದಿಯಲ್ಲಿ ಒಂದು ಹುಣಸೆ ಮರ ಇದೆ. ಆ ಹುಣಸೆ ಮರದ ಟೊಂಗೆ ಬೆಳೆಯುತ್ತಾ ಅವರ ಮೇಲೆ ನೆರಳು ಬಿದ್ದರೆ ಆ ಟೊಂಗೆ ಸುಟ್ಟೋಗ್ಬಿಡ್ತದೆ. ಇವತ್ತಿಗೂ ಇಂಥ ಚರಿತ್ರೆಯನ್ನು ನೋಡಬಹುದು. ತಮಿಳುನಾಡು ಹೂಗಳ ಆಗರ, ಬೇಕಾದಷ್ಟು ಅಲಂಕಾರ ಮಾಡಬಹುದು. ಆದರೆ ಉಳಿದ ದಿನದಲ್ಲಿ ಅಲ್ಲ, ಕೇವಲ ಆರಾಧನೆಯ ಸಂದರ್ಭದಲ್ಲಿ 3 ದಿನ ಅಲಂಕಾರ ಸೇವೆಯನ್ನು ಸ್ವೀಕರಿಸ್ತಾರೆ. ಆದರೆ ಸೂರ್ಯಾಸ್ತದ ಒಳಗಾಗಿ ಆ ಅಲಂಕಾರದ ಮಂಟಪ ತೆಗೆಯಲೇಬೇಕು. ಇಲ್ಲಾಂದರೆ ತಾನಾಗಿ ಗಾಳಿಯಿಂದ ಬಿದ್ದು ಬಿದ್ದು ಹೋಗ್ಬಿಡ್ತದೆ. ಅಷ್ಟು ವಿರಕ್ತರು ರಘುತ್ತಮ ತೀರ್ಥರ ಶ್ರೀಪಾದಂಗಳವರು. ಈಗ ರಘುತ್ತಮರು ಕಾಲಾಗಿ ಸುಮಾರು 428-30 ವರ್ಷಗಳಾಗಿವೆ. ದಕ್ಷಿಣ ಆರ್ಕಾಡ್ ಜಿಲ್ಲೆಯಲ್ಲಿ ತಮಿಳುನಾಡಿನಲ್ಲಿ ವಿಲ್ಲುಪುರ ಮಾರ್ಗದಿಂದ ತಿರುಕೊಯ್ಲೂರು ರೋಡ್ ಅಂತ ಸ್ಟೇಷನ್ ಇದೆ. ತಿರುಕೊಯ್ಲೂರು ಸ್ಟೇಷನಿಂದ 1 ಕಿಲೋಮೀಟರ್ ಮೇಲೆ ವೃಂದಾವನವಿದೆ. ಈ ವೃಂದಾವನದ ಸ್ಥಳದಿಂದ ಆದಂಡೆಯಲ್ಲಿ ತ್ರಿವಿಕ್ರಮರು ಗುಡಿ ಇದೆ. ಅತಿ ಎತ್ತರನಾದ ತ್ರಿವಿಕ್ರಮನ ನೋಡಲಿಕ್ಕೆ ಅತ್ಯಂತ ಸುಂದರನಾಗಿದ್ದಾನೆ. ಅವರು ಇನ್ನೂ ಇದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಒಂದು ಸೂಚನೆ ಹೇಗೆ ಅಂತ ತಿಳ್ಕೊಂಡಂತಂದರೆ, ಸುಮಾರು 170 ವರ್ಷಗಳ ಹಿಂದೆ ಅಂಜಲಿ ಆಚಾರ್ಯರು ಅಂತಿಕೊಂಡಂತನ್ನವರು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಪ್ಯಾರಾಲಿಸಿಸ್, ಅರ್ಧಾಂಗವಾಯು ಆಯಿತು. ಗುರುಗಳ ಸೇವೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಅವರು ತಿರುಪತಿ ತಿಮ್ಮಪ್ಪನ ಸೇವೆಗೆ ಬಂದಿದ್ದಾರೆ. ತಿರುಪತಿ ತಿಮ್ಮಪ್ಪ ಹೇಳಿದ್ದಾನೆ, ತಿರುಕೊಲಿರಿಗೆ ಹೋಗು, ಗುರುಗಳು ನಿನಗೆ ಉದ್ಧಾರ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ಬಹಳ ಕಷ್ಟಪಟ್ಟು ತಿರುಕೊಲ್ಲೂರಿಗೂ ಬಂದಿದ್ದಾರೆ. ವೃಂದಾವನದ ಗೇಟ್ ಪ್ರವೇಶ ಮಾಡುವಷ್ಟರಲ್ಲಿ ಅವರ ಶಕ್ತಿ ಪೂರ್ತಿ ಕುಂಠಿತವಾಗಿತ್ತು. ಬಾಗಿಲು ದಾಟಿ ವೃಂದಾವನದ ಹತ್ರ ಬಂದಿದ್ದಾರೆ. ಹಿಂಬದಿಯಲ್ಲಿ ಮುಂಬದಿ ಬರೆಯುವಷ್ಟು ಅನ್ನೋದ್ರಲ್ಲಿ ಅವ್ರಿಗೆ ಆಗಲೇ ಇಲ್ಲ. ಅಷ್ಟರಲ್ಲಿ ಕುಂಠಿತವಾಗಿ ಅಲ್ಲೇ ಬಿದ್ದುಬಿಟ್ಟಿದ್ದಾರೆ. ಹೇಳಲಿಕ್ಕಾಗಲಿಲ್ಲ. ಗುರುದೇವ, ನಾನು ಇಲ್ಲಿವರೆಗೂ ಹೇಗೆ ಬಂದಿದ್ದೇನೋ ಗೊತ್ತಿಲ್ಲ ಗುರುದೇವರೇ, ನಿಮ್ಮ ದರ್ಶನ ನಮ್ಮ ಪ್ರಾಣ ಹೋಗುವುದರೊಳಗಾಗಿ ನಿಮ್ಮ ದರ್ಶನ ಆಗೋದು ಹೇಗೆ? ನನ್ನ ಶಕ್ತಿ ಸಂಪೂರ್ಣ ಹ್ರಾಸವಾಗಿದೆ ಅಂತ ತಿಳ್ಕೊಂಡಂದಿದ್ದಾರೆ. ಆ ಕಾಲದಲ್ಲಿ ರಘುತ್ತಮರು ಅವರಿಗೆ ಹಿಂಬದಿಯಲ್ಲೇ ದರ್ಶನ ಕೊಟ್ಟಿದ್ದಾರೆ. ಒಂದಾವ ಹಿಂಬದಿಯಿಂದ ಅವರಿಗೆ ದರ್ಶನ ಕೊಟ್ಟಿದ್ದಾರೆ. ರಘುತ್ತಮರನ್ನು ಕಂಡಾಕ್ಷಣಕ್ಕೇನೆ ಅಂಜಲಿ ಆಚಾರ್ಯಗೆ ಮೈಯಲ್ಲಿ ರೋಮಾಂಚನವಾಯಿತು. ಅರ್ಧಾಂಗವಾಯು ಪೂರ್ತಿ ಹೊರಟೋಯ್ತು. ಮೈಯಲ್ಲಿ ಶಕ್ತಿ ಬಂತು. ಎದ್ದು ಕುಳಿತುಕೊಂಡಿದ್ದಾರೆ. ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆನಂತರ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ. ಉದ್ಯನ್ ಮಾರ್ತಂಡ ಸಂಕಾಶಂ ದಂಡಮಾಲಾ ಕಮಂಡಲಂ. ರಘುತ್ತಮರೇ, ಉದಿತವಾಗುವ ಸೂರ್ಯನಂತೆ ಮಹಾಪ್ರಕಾಶವುಳ್ಳವರಾಗಿದ್ದೀರಿ. ಕೈಯಲ್ಲಿ ದಂಡ, ಕೊರಳಲ್ಲಿ ತುಳಸಿ ಮಾಲೆ,
ಆನಂತರ ಇನ್ನೊಂದು ಕೈಯಲ್ಲಿ ಕಮಂಡಲು, ಕೌಪೀನ, ಮೇಖಲೆಯನ್ನು ಧರಿಸಿದ್ದೀರಿ. ಧ್ಯಾನ ಮಾಡ್ತಾ ಸೀತಾರಾಮರ ಧ್ಯಾನವನ್ನು ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಶ್ರೀನಿವಾಸ ತೀರ್ಥರೇ ಮೊದಲಾಗಿರ್ತಕ್ಕಂಥವರಿಂದ ವಿಶೇಷವಾಗಿ ನಮಿಸಲ್ಪಟ್ಟ ವೃತ್ತಿಯು ತಾವು. ತುಳಸಿ ಮಾಲೆಯಿಂದ ಭೂಷಿತರಾಗಿದ್ದೀರಿ. ಇಂಥ ನಿಮ್ಮನ್ನು ಧ್ಯಾನ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಅಂಜಲಿ ಆಚಾರ್ಯರು ತೋರಿಸಿದ್ದಾರೆ. ಆಗ ವೃಂದಾವನದಿಂದ ಧ್ವನಿ ಬಂದಿದೆ, ಅಂಜಲಿ ಆಚಾರ್ಯರೇ ಚಿಂತಿಸಬೇಡಿ, ನಿಮಗೆ ಪುನಃ ತಾರುಣ್ಯ ಬಂದಿದೆ, ಆರೋಗ್ಯವಂತರಾಗ್ತೀರಿ, ಸಾಕಷ್ಟು ಆಯುಷ್ಯ ನಿಮಗೆ ಸಿಗ್ತದೆ. ಶಾಸ್ತ್ರಾಧ್ಯಯನ ಮಾಡಿ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಆಗ್ತದೆ. ನಿಮಗೆ ದರ್ಶನ ಕೊಟ್ಟ ಪ್ರಾಣದೇವರ ಕೈಯ ಕಡೆಯಲ್ಲಿ ಕೈ ಮುಗಿದು ನಿಂತ ನನ್ನ ಪ್ರತಿಕೃತಿ ನನ್ನ ವೃಂದಾವನದ ಮೇಲೆ ಇವತ್ತಿನಿಂದ ಮೂಡಿ ಬರ್ತಾರೆ. ಅಂಜಲಿ ಆಚಾರ್ಯರಿಗೆ ಪ್ರತ್ಯಕ್ಷವಾದ ರಘುತ್ತಮರು ಅಂತನ್ನೋದು ಇತಿಹಾಸದಲ್ಲಿ ಇದು ಪ್ರಸಿದ್ಧವಾಗ್ತದೆ ಅಂತನ್ನು ಹೇಳಿದ್ದಾರೆ. ಇಂದಿಗೂ ಕೂಡ ವೃಂದಾವನದ ಹಿಂದಿನ ಬದಿಯಲ್ಲಿಯೂ ಕೂಡ ಕೈ ಜೋಡಿಸಿ ನಿಂತುಕೊಂಡ ರಘುತ್ತಮರ ಪ್ರತಿಕೃತಿ ಇವತ್ತಿಗೂ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸುಮಾರು 100-110 ವರ್ಷಗಳ ಹಿಂದೆ ಈಗಿನ ತಿರುಕೊಯ್ಲೂರು ಮತ್ತು ಮಣಂಪುಂಡಿ ಅಂದರೆ ವೃಂದಾವನ ಇರುವ ಸ್ಥಳ, ಈ ಸ್ಥಳದಲ್ಲಿ ಒಂದು ಬ್ರಿಡ್ಜ್ ಆಗಬೇಕು ಅಂತ ಮೊದಲು ನೌಕೆ ನಡೀತಾ ಇದ್ದು, ಬೇಸಿಗೆಲ್ ನೀರಿರೋದೆಲ್ಲ ನಡ್ಕೊಂಡು ಹೋಗ್ತಾರೆ ಜನರು. ಆಗ ಅಲ್ಲೊಂದು ಸೇತುವೆ ಕಟ್ಟಬೇಕು ಅಂತ ತಿಳ್ಕೊಂಡು ಹೇಳಿ, ಆಗ ಇನ್ನು ಇಂಗ್ಲೀಷ್ ಇಂಜಿನಿಯರ್ ಆಗ ಇದ್ದ ಅವನು ಬಂದುಕೊಂಡು ಸರ್ವೆ ಮಾಡಿದ್ದಾನೆ. ಸರ್ವೆ ಮಾಡಿದ ನಂತರ ಅಲ್ಲಿಂದ ಇಲ್ಲಿಗೆ ಬರುವಾಗ ವೃಂದಾವನ ಇರುವ ಸ್ಥಳದಲ್ಲಿ ಆ ಒಂದು ಬ್ರಿಡ್ಜನ್ನು ಮುಗಿಸ್ಬೇಕು ಅಂತ ಹೇಳಿ ಅಲ್ಲಿ ಜನರಿಗಿದ್ದಾರೆ, ಇಲ್ಲೇ ವೃಂದಾವನ ಎಲ್ಲ ತೆಗೆದುಬಿಡಿ, ಈ ಸ್ಥಳದಲ್ಲಿ ಸೇತುವೆ ಕೊನೆ ಭಾಗ ಬರ್ತದೆ ಅಂತ ತಿಳ್ಕೊಂಡಂಥೇಳಿ ಜನರೆಲ್ಲ ಭಾಳ ಗಾಬರಿ ಆದರು. ವೃಂದಾವನ ಹೇಗೆ ತೆಗಿಬೇಕು ಅಂತ ತಿಳ್ಕೊಂಡಂಥೇಳಿ ಅಲ್ಲಿದ್ದ ಭಕ್ತರು ಸರ್ಕಾರಕ್ಕೆ ಅಪೀಲ್ ಮಾಡಿದ್ದಾರೆ. ಏನು ಮಾಡಿದರೂ ಕೂಡ ಕೆಲಸ ನಡೆಯಲಿಲ್ಲ. ನಾಳೆ ಕೊನೆ ದಿನ, ವೃಂದಾವನ ತೆಗಿಲೇಬೇಕು, ಇಲ್ಲದ್ರೆ ನಾವು ತೆಗಿತೇವೆ ಅಂತ ತಿಳ್ಕೊಂಡಂಥೇಳಿ ಅವತ್ತು ರಾತ್ರಿ ಆ ಇಂಜಿನಿಯರನ ಸ್ವಪ್ನದಲ್ಲಿ ರಘುತ್ತಮರು ಬಂದು, ನೀನು ನಿನ್ನ ಈ ಹಠ ಬಿಡು, ನಾಳೆ ಮೇಲಿನಿಂದ ಆರ್ಡರ್ ಬರ್ತದೆ, ವೃಂದಾವನ ಬಿಟ್ಟು ಒಂದು ಅರ್ಧ ಎಕರೆಯಷ್ಟು ಜಾಗ ಬಿಟ್ಟು ಆನಂತರ ಅದರ ಸೇತುವೆಯನ್ನು ಹಿಂದೆ ಸರಿಸಿಬಿಡು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಮಾಡದಿದ್ದರೆ ಅನಾಹುತವಾಗ್ತದೆ, ನಾ ಹೇಳಿದಂತೆ ಮಾಡಿದರೆ ನಿನಗೆ ಪ್ರಮೋಷನ್ ಸಿಗುವುದಲ್ಲದೆ ನಿನಗೆ ಗಂಡು ಮಗ ಹುಟ್ಟುತ್ತಾನೆ ಅಂತ ತಿಳ್ಕೊಂಡಂತೇಳಿ ರಘುತ್ತಮರು ಆ ಇಂಜಿನಿಯರ್ಗೆ ಹೇಳಿದ್ದಾರೆ. ಬೆಳಗ್ಗೆ ಎದ್ದಾಕ್ಷಣಕ್ಕೇ ಮೇಲಿನಿಂದ ಆರ್ಡರ್ ಕೂಡ ಬಂದಿದೆ. ಆಗ ಅವನು ಸ್ಥಳ ಬದಲಾಯಿಸಿದ್ದಾನೆ. ವೃಂದಾವನದ ಹಿಂದಿನ ಭಾಗದಿಂದ ಸ್ವಲ್ಪ ದೂರದಲ್ಲಿಯೇ ಆ ಸೇತುವೆ ಮುಗಿಯೋದು ಇವತ್ತಿಗೂ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದೇ ರೀತಿಯಾಗಿ ಬೇರೆ ಧರ್ಮದವರಿಗೂ ಕೂಡ ಅನುಗ್ರಹ ಮಾಡ್ತಾರೆ. ತಪ್ಪು ಮಾಡಿದ ವ್ಯಕ್ತಿಗಳನ್ನು ಕೂಡ ಅವರು ಕ್ಷಮಿಸ್ತಾರೆ. ಮದ್ರಾಸ್ನಿಂದ ನಮ್ಮ ವಿದ್ಯಾಗುರುಗಳು ಮೌಲ್ಯ ಆಚಾರ್ಯರು ತಿರುಕೋಲಿಗೆ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಒಬ್ಬ ತಮಿಳು ಬ್ರಾಹ್ಮಣ, ತಮಿಳು ಗೃಹಸ್ಥ. ಮುಂದಿನ ಸ್ಟೇಷನ್ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ತಿಳ್ಕೊಂಡಂಥೇಳಿ, ತಿರುವಣ್ಣಾಮಲೆಗೆ ಹೋಗಬೇಕು ಅಂತ ತಿಳ್ಕೊಂಡಂಥೇಳಿ ಅವನು ಹೊರಟಿದ್ದಾನೆ. ಮಾತುಕತೆಯಲ್ಲಿ ನೀವು ಎಲ್ಲಿ ಹೋಗ್ತೀರಿ ಅನ್ನೋ ತಿರುಕೋಲೂರಿಗೆ ಹೋಗ್ತಾನೆ.
ಅಲ್ಲಿ ನಮ್ಮ ಗುರುಗಳಿದ್ದಾರೆ, ನಮ್ಮ ಪರಂಪರೆಯಲ್ಲಿ ಬಂದ ರಘುತ್ತಮರಿದ್ದಾರೆ. ಅವರು ಅತ್ಯಂತ ಶಾಪಾನುಗ್ರಹ ಸಮರ್ಥರು, ಅನುಗ್ರಹ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ಅಲ್ಲಿ ಹೋಗಿ ವೃಂದಾವನ ಸೇವೆ ಮಾಡ್ತೇವೆ. ಆಗ ಅವನು ತಮಾಷೆ ಮಾಡ್ತಾ, ಏನು ನೀವು ಇಷ್ಟೆಲ್ಲ ಎಮ್ಮೆ ಅಂತಂತಿದ್ದೀರಿ, ಕಲ್ತಿದ್ದೀರಿ, ಇನ್ನು ಅಂಧವಿಶ್ವಾಸ ಬಿಟ್ಟಿಲ್ಲೇನು? ಅದ್ಯಾವುದೋ ಮೃತ ವ್ಯಕ್ತಿಯ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಗೋರಿ ಇದ್ದಂತೆ ವೃಂದಾವನ, ಅದನ್ನು ಪೂಜೆ ಮಾಡೋದ್ರಿಂದ ಯಾರು ಉದ್ಧಾರ ಆಗ್ತಾರಾ? ಇಷ್ಟು ಸ್ವಲ್ಪ ನಿಮಗೆ ಇಷ್ಟು ಅಂಧವಿಶ್ವಾಸಗಳಾಗಿದೆ, ಇಷ್ಟು ಎಜುಕೇಟೆಡ್ ಆಗಿ, ಯಾಕೆಂದ್ರೆ ಆಚಾರ್ಯ ಇಂಗ್ಲೀಷ್ನಲ್ಲೇ ಮಾತಾಡ್ತಿದ್ದಾರೆ ಅವನ ಜೊತೆಯಲ್ಲಿ. ಆಗ ಅವ್ನು ಹೇಳಿದ್ದಾರೆ, ಇಲ್ಲ, ಕ್ಷಮೆ ಬಿಟ್ಕೊಳ್ಳಿಕೊಳ್ಳಿ, ದೇವರು ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂತ. ಅವೆಲ್ಲ ನಾನು ನಂಬೋದಿಲ್ಲ, ಬಿಟ್ಬಿಡಿ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಟ್ರೈನ್ ತಿಳ್ಕೋರಿ ದಾಟಿ ಮುನ್ನಡೆದಿದೆ. ಸ್ವಲ್ಪ ದೂರದಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಯಿತು. ಆಚಾರ್ಯ ಮೊದಲೇ ಇಳಿದ್ಬಿಟ್ಟಿದ್ರು. ಯಾವ ವ್ಯಕ್ತಿ ಬೈದಿದ್ದ ಆ ಡಬ್ಬಿಗೆ ಆಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಗಾಯವಾಗಿ ಅವರ ನಾಲಿಗೆ ಕಟ್ಟಾಗಿಬಿಟ್ಟಿತ್ತು. ಆನಂತರ ಆಂಬ್ಯುಲೆನ್ಸ್ ಬಂದಿದೆ, ಆನಂತರ ಜನರು ಬಂದಿದ್ದಾರೆ ಅಂತಂದ ಕ್ಷಣಕ್ಕೇನೆ ಅವರಿಗೆ ವೆಲ್ಲೂರು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡಂತೆ. ಅವರು ಬೇಡ ಅಂತ ಸೌಂದರ್ಯ ಮಾಡಿದ್ದಾರೆ. ಪೆನ್ ಕೊಡಿ ಅಂತ ತಿಳ್ಕೊಂಡಂತಂದಿದ್ದಾರೆ. ಪೆನ್ ಕೊಡೋದು ನನಗೆ ತಿರುಕೋಯಿಲ್ಲೂರು ಒಯ್ದು ಅಲ್ಲಿ ರಘುತ್ತಮ ವೃಂದಾವನ ಎದುರಿಗೆ ನನಗೆ ಮಡಗಿಸ್ಬಿಡಿ ಸಾಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆಗ ಅವರನ್ನು ತಂದಲ್ಲಿ ಮಲಗಿಸಿದಾಗ ಅವರು ಪ್ರಾರ್ಥನೆ ಮಾಡಿದ್ದಾರೆ, ನಾನು ಬೈದದ್ದು ತಪ್ಪಾಯಿತು, ತಿರಸ್ಕಾರ ಮಾಡಿದ್ದು ತಪ್ಪಾಯಿತು, ಕ್ಷಮಿಸಿಬಿಡಿ ಅಂತ ತಿಳ್ಕೊಂಡಂತೇಳಿ ಅಂದಾಗ ಅದೇ ಒಂದು 10 ನಿಮಿಷದಲ್ಲಿ ಅವರಿಗೆ ಮತ್ತೆ ಪುನಃ ಗಾಯ ದೂರವಾಗಿ ನಾಲಿಗೆ ಬಂದಿದೆ, ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂತಹ ಅನೇಕ ಸೇವೆ ಮಾಡಿದವರಿಗೆ ಅನುಕೂಲವಾಗಿರ್ತಕ್ಕಂಥ ಅನೇಕ ಘಟನೆಗಳು, ನಾನು ಕಂಡ ಘಟನೆಗಳನ್ನು ಹೇಳ್ತೇನೆ, ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಘಟನೆಗಳನ್ನು ಹೇಳ್ತೇನೆ. ನಮ್ಮ ವಾಣಿ ವಿಹಾರ ವಿದ್ಯಾಲಯ ಈಗ ಅದು ಸತ್ಯಜ್ಞಾನ ವಿದ್ಯಾಪೀಠವಾಗಿ ಮುಂದುವರಿದಿದೆ. ಇರುವುದು ಬೊಂಬೆಯಲ್ಲಿ ಮಾತುಂಗ ಅಂತ ತಿಳ್ಕೊಂಡಂತನೂ ಉಪನಗರದಲ್ಲಿ. ನಮ್ಮ ವಿದ್ಯಾಲಯ ಇರುವ ಬಿಲ್ಡಿಂಗ್ನಲ್ಲಿ ಒಂದು 2 ರೂಮ್ನಲ್ಲಿ ದಂಪತಿಗಳು 3 ಜನ ಮಕ್ಕಳು ಅವ್ರಿಗಿದ್ದರು. ಅವರಿಗೆ ಟಾಟಾದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಅಷ್ಟು ವಿಶ್ವಾಸ ಇರಲಿಲ್ಲ. ಅಲ್ಲಿಯೇ ವಿದ್ಯಾಪೀಠ ಇದ್ದರೂ ಪಾಠ ಪ್ರವಚನಕ್ಕೆ ಅವ್ರು ಬರ್ತಿರಲಿಲ್ಲ. ಇದೆಲ್ಲ ಏನು, ನಾನು ಟಾಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ, ಇವೆಲ್ಲ ಅಂಧವಿಶ್ವಾಸ ಅಂತ ತಿಳ್ಕೊಂಡು ಅಂತೇಳಿ. ಒಂದು ದಿವಸ ನಾವು ಪಾಠ ಇರುವಾಗ ಬಂದರು. ನಮಗೂ ಆಶ್ಚರ್ಯ ಆಯಿತು. ಇಲ್ಲ ಅಂತ ನಾವು ಸ್ವಲ್ಪ ಏಕಾಂತದಲ್ಲಿ ಮಾತನಾಡಬೇಕಾಗಿದೆ. ಆಚಾರ್ಯ ನಮ್ಮನ್ನು ಹೊರ ಕಳಿಸಿದರು. ನಂತರ ನಮಗೆ ಗೊತ್ತಾಯಿತು, ನನ್ನ ಹೆಂಡತಿ ಕೆಲವು ದಿವಸದಿಂದ ಅಶಕ್ತಳಾಗ್ತಾಯಿದ್ಲು, ಡಾಕ್ಟ್ರಿಗೆ ತೋರಿಸಿದ್ದೇನೆ, ಡಾಕ್ಟರೇ ಹೇಳಿದ್ದಾರೆ ನಿಮ್ಮ ಹೆಂಡತಿ ಟಿ ವಿ ಆಗಿದೆ, 4th ಸ್ಟೇಜ್ನಲ್ಲಿದೆ, ಇನ್ನು ಗುಣ ಆಗೋದಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿ ಗುಣ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಏನು ಮಾಡಲಿ ನಾನು, ಹೆಣ್ಣು ಮಕ್ಕಳು ಸಣ್ಣವರು ಅಂತ ತಿಳ್ಕೊಂಡು ಆ ಕ್ಷಣಕ್ಕೇನೆ ನಮ್ಮ ಗುರುಗಳ ಆಚಾರ್ಯರು ಅಲ್ಲಿಯೇ ತಮ್ಮ ಪುಸ್ತಕದಲ್ಲಿದ್ದ ರಘುತ್ತಮರ ಫೋಟೋ ಕೊಟ್ಟಿದ್ದಾರೆ. ಈ ಫೋಟೋಕ್ಕೆ ಫ್ರೇಮ್ ಹಾಕಿಸು, ಮಣೆ ಮೇಲೆ ಫೋಟೋ ಇಟ್ಟು ನಿನ್ನ ಹೆಂಡತಿಗೆ ದಿನಾಲು 21 ಪ್ರದಕ್ಷಿಣ ನಮಸ್ಕಾರ ಮಾಡಲಿಕ್ಕೆ ಹೇಳು. ಗಂಭೀರಾಸೆ ಗುಂಪ ಸಂಭೃತ ವಚ ಸಂದರ್ಭ ಗರ್ಭೋಲ್ಲದತ್ ಈ ಶ್ಲೋಕ ಬರೆದು ಕೊಟ್ಟಿದ್ದಾರೆ. ಮಾಡು ಅಂತ ಹೇಳ್ಕೊಂಡು ಹೇಳಿ. ಇಲ್ಲರಿ ಅವಳಿಗೆ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಸ್ಟಾರ್ಟ್ ಮಾಡಿ ಹೇಳಲಿಕ್ಕೆ ಆಗ್ತದೆ ಅಂತೇಳಿ ಆಚಾರ್ಯ ಹೇಳಿದರು. ಮರುದಿವ್ಸ ಸ್ಟಾರ್ಟ್ ಮಾಡಿದರೆ ಆ ಹೆಣ್ಮಗಳು ಪ್ರದಕ್ಷಿಣೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ಲು. 21 ದಿನ ಆಗುವಷ್ಟರಲ್ಲಿ ಎಲ್ಲ ಕಡೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮತ್ತೆ ಹೋಗಿ ಪರೀಕ್ಷೆ ಮಾಡಿದರೆ ಡಾಕ್ಟರ್ ಹೇಳಿದರು ಇವಳಿಗೆ TBನೇ ಇಲ್ಲ, ಹೋಗಿ ಆರಾಮಿದ್ದಾಳೆ ಅಂತ ತಿಳ್ಕೊಂಡು. ಯಾವ ಡಾಕ್ಟರ್ ಇನ್ನು ತಿಂಗಳ ನಂತರ ಇವಳು ಉಳಿಯೋದಿಲ್ಲ ಅಂತ ಹೇಳಿದ್ರು, ಅವಳು ಗುಣಮುಖಿಯಾಗಿದ್ದಾಳೆ. ತನ್ನ ವಯಸ್ಸಿನ 96 ವರ್ಷದವರೆಗೆ ಜೀವಿತ ಇದ್ಲವಳು. ಮೊನ್ನೆ ತೀರ್ಕೊಂಡಿದ್ದಾಳೆ. ಯಾಕೆಂತಂದರೆ ಅವರ ಮಗ ನನಗೆ ಭಾಳ ಪರಿಚಿತ ಮಿತ್ರ, ಹೀಗಾಗಿ ಅವ್ರ ಮನೆಯೆಲ್ಲ ನನಗೆ ಗೊತ್ತು. ಕೇವಲ ಫೋಟೋ ಇಟ್ಕೊಂಡು ಸೇವೆ ಮಾಡಿದರೂ ಕೂಡ ರಘುತ್ತಮರು ಅವರ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾರೆ.
ನಮ್ಮ ವಿದ್ಯಾಪೀಠದ ಅಂದರೆ ನಾವು ಮಾಟುಂಗಾದ ವಿದ್ಯಾಲಯದ ಹತ್ತಿರದಲ್ಲಿ ಸಯಾನ್ ಅಂತಿಕೊಂಡಂತ ಒಂದು ಉಪನಗರ ಇದೆ. ಅಲ್ಲಿ ಸಿರಿವಂತ ದಂಪತಿಗಳು, ಗಂಡನಿಗೆ 55 ವರ್ಷ, ಹೆಂಡತಿಗೆ 48 ವರ್ಷ, ಮಕ್ಕಳಾಗಲಿಲ್ಲ ಅಂತಿಕೊಂಡಂತೇಳಿ ಭಾಳ ದುಃಖಪಟ್ಟಿದ್ದಾರೆ. ಕೊನೆಗೆ ಬೇಡ, ಬರುತ್ತ ಮೇಲೆ ನಮ್ಮನ್ನು ಯಾರು ನೋಡ್ತಾರೆ ಅಂಥೇಳಿ ತಮ್ಮ ಎಲ್ಲ ದುಡ್ಡನ್ನು ಅಲ್ಲಿ ಇಲ್ಲಿ ಅನಾಥ ಆಶ್ರಮಕ್ಕೆ ಕೊಟ್ಟು ಪ್ರಾಣ ಬಿಡಬೇಕು ಅಂತ ತಿಳ್ಕೊಂಡಂಥೇಳಿ ಆಗ ಅವರು ನಿಶ್ಚಯಿಸಿ ಆಚಾರ್ಯ ಹತ್ರ ಬಂದಿದ್ದಾರೆ. ಆಚಾರ್ಯ ಹತ್ರ ಪಾಠಕ್ಕೆ ಬರುವ ವ್ಯಕ್ತಿ, ನಮಗೆ ಭಾಳ ಪರಿಚಿತರು ಅವರು. ಆಗ ಆಚಾರ್ಯ ಹೇಳಿದರು, ಯಾಕೆ ಈ ರೀತಿಯಾಗಿರ್ತಂಗೆ ಗಾಬರಿ ಆಗ್ತೀರಿ, ತಿರುಕೊಲ್ಲೂರಿಗೆ ಹೋಗ್ರಿ, 2 ಸಪ್ತಕ 14 ದಿನ ಸೇವೆ ಮಾಡಿ ರಘುತ್ತಮರು ಏನು ಹೇಳ್ತಾರೆ ಹೋಗಿ ಅಂತ ತಿಳ್ಕೊಂಡಂದಿದ್ದ. ಆಗ ಆ ಗಂಡ ಹೆಂಡತಿ ಹೋಗಿ 2 ಸಪ್ತಕ ಸೇವೆ ಮಾಡಿದ್ದಾರೆ. ಆ ವ್ಯಕ್ತಿ ನನಗೆ ಸಾಕಷ್ಟು ಪರಿಚಿತರಾಗಿರ್ತಕ್ಕಂಥವು. ಆಗ ಅಷ್ಟರಲ್ಲಿ ಅವರಿಗೆ ಕೊನೆ 14ನೇ ದಿವಸ ಸ್ವಾಮಿಗಳು ಕನಸಿನಲ್ಲಿ ಹೇಳಿದ್ದಾರೆ, ವಾಪಸ್ ಹೋಗ್ರಿ, ನಿಮ್ಮ ಮಕ್ಕಳಾಗ್ತಾರೆ ಅಂತ ತಿಳ್ಕೊಂಡಂತೇಳಿ. ಆಶ್ಚರ್ಯ, 55 ವರ್ಷದ ಆ ಗೃಹಸ್ಥನಿಗೆ 48-49 ವರ್ಷದ ಆ ಹೆಣ್ಮಗಳು ಗರ್ಭಿಣಿಯಾಗಿ ಸುಖರೂಪವಾಗಿ ಮಗನನ್ನು ಪಡೆದಿದ್ದಾಳೆ. ಇವತ್ತು ಮಗ ದೊಡ್ಡ ಇಂಜಿನಿಯರಿಂಗ್ ಕೆಲಸದಲ್ಲಿದ್ದಾನೆ. ಆ ನಂತರ ಇನ್ನೊಬ್ಬ ಗೃಹಸ್ಥರು, ಇಬ್ಬರೂ ಸಾತ್ವಿಕರು. ಆದರೆ ಈಗ ಗಂಡನಿಗೆ ಸ್ವಲ್ಪ ದೊಡ್ಡ ಕೆಲಸದಲ್ಲಿ ಮ್ಯಾನೇಜರ್ ಆಗಿದ್ದರು ಒಂದು ಕಂಪನಿಯಲ್ಲಿ. ಹೀಗಾಗಿ ಮನೆಯಲ್ಲಿ ಹೆಂಡತಿಗೆ ಬೈಯೋದು ಎಲ್ಲ ಇತ್ಯಾದಿಗಳು ನಡೀತಾ ಇತ್ತು. ಈ ಕಡೆಗೆ ಆ ರಾಯರ ತಾಯಿಯೂ ಕೂಡ ಸೊಸೆಗೆ ಪೀಡೆಯನ್ನು ಕೊಡ್ತಾಯಿದ್ರು. ಕೊನೆಗೆ ಅದು ಎಲ್ಲಿವರೆಗೆ ಹೋಯಿತು ಅಂತ ತಿಳ್ಕೊಂಡಂತಂದರೆ, ಇನ್ನು ಈ ಪೀಡೆ ಸಹನೆ ಆಗೋದಿಲ್ಲ ಅಂತ ತಿಳ್ಕೊಂಡಂಥೇಳಿ ಆ ವ್ಯಕ್ತಿ ಗಂಡನನ್ನು ಕರೆದುಕೊಂಡೇ ಆಚಾರ್ಯ ಹತ್ರ ಬಂದಿದ್ದಾರೆ. ಈ ರೀತಿ ಸಂಸಾರದಲ್ಲಿ ಸಾಮರಸ್ಯ ಇಲ್ಲ, ಏನು ಮಾಡೋಣ ಅಂತ ತಿಳ್ಕೊಂಡಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಈ ಅತ್ತೆ ಸೊಸೆಯ ಜಗಳದಿಂದ ಪೀಡಿತನಾಗಿ ಆ ವ್ಯಕ್ತಿ ಮನೆ ಬಿಟ್ಟು ಓಡಿ ಹೋಗಿಬಿಟ್ಟ. 1 ತಿಂಗಳಾದರೂ ಎಲ್ಲೂ ಸಿಗಲಿಲ್ಲ. ಹೀಗಾಗಿ ಅವರು ಆಚಾರ್ಯ ಹತ್ರ ಬಂದಿದ್ದರು. ಆಚಾರ್ಯ ಹೇಳಿದ್ರು, ತಿರುಕೋಲೂರಿಗೆ ಹೋಗ್ರಿ, 7 ದಿವಸ ಸೇವೆ ಮಾಡಿ ಅಂತ ತಿಳ್ಕೊಂಡಂತೇಳಿ. 7ನೇ ದಿವಸವೇ ಅಲ್ಲಿ ಅವನು ಹೋದವನು ತಿರುಗಿ ಬಂದಿದ್ದಾನೆ, ಅಲ್ಲೇ ತಿರುಕೋಲೂರಕ್ಕೆ ಬಂದಿದ್ದಾನೆ, ಅಲ್ಲೇ ಭೇಟಿಯಾಗಿದೆ. ತಿರುಗಿ ಹೋಗಿ ಕೊನೆಯವರೆಗೂ ಒಳ್ಳೆ ಸಂಸಾರ ಮಾಡಿದ್ದಾರೆ. ಇದನ್ನು ನಾನು ಕಣ್ಣಾರೆ ಕಂಡಿರ್ತಕ್ಕಂಥ ಸಂದರ್ಭ. ಇನ್ನು ಅವರ ಅನುಗ್ರಹ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ, ಒಬ್ಬ ಮುಂಬಯಿಯ ಒಬ್ಬ ವಿದ್ವಾಂಸರು ಯಾವುದೋ ಒಂದು ಅವರ ಸಂಸಾರದಲ್ಲಿ ಆಗಲಾರದಂಥ ಒಂದು ಘಟನೆ ನಡೆದು ಹೋಯಿತು. ಇಲ್ಲ, ಹೇಗಾದರೂ ಮಾಡಿ ಕುಲೋದ್ಧಾರಕ ಬೇಕು ಅಂತ ತಿಳ್ಕೊಂಡಂಥೇಳಿ, ರಘುತ್ತಮರ ಸೇವೆ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಗಂಡ ಹೆಂಡತಿ ಮತ್ತು 2 ಶಿಷ್ಯರು ಅವರನ್ನು ಕರೆದುಕೊಂಡು ತಿರುಕೋಲೂರಿಗೆ ಬಂದಿದ್ದಾರೆ. ತಿರುಕೋಲೂರು ಮುಟ್ಟಿದಾಗ ರಾತ್ರಿ 2 ಗಂಟೆ ಆಗಿತ್ತು, ಒಂದು ಗಂಟೆ ಆಗಿತ್ತು. ಆಗ ಮಠದಲ್ಲಿ ಯಾರೋ ಸುಮ್ಮನೆ ಸೇವಕರು ಇರ್ತಾಯಿದ್ರು. ಈಗಿನಂತೆ ರೂಮ್ಗಳು ಇತ್ಯಾದಿಗಳು ಇರಲಿಲ್ಲ. ಬರೀ ಹಿಂದಿನ ಬದಿಯಲ್ಲಿ ಒಂದು 4 ರೂಮು 2 ಇಟ್ಕೊಂಡಿದ್ದು, 2 ಅಡಿಗೆ, ಒಂದು ಅಡಿಗೆಗೆ ಒಂದೇನೋ ರೀತಿಯ ವ್ಯವಸ್ಥೆ ಇತ್ತು. ಬಾಗಿಲು ಬಿಡಿದಾಗ ಅವನು ಬಂದು ತೆಗೆದಿದ್ದಾನೆ, ಇಲ್ಲೇ ಮಲ್ಕೊಳ್ಳಿ ಅಂತ ತಿಳ್ಕೊಂಡಂಥೇಳಿ. ಈಗ ಎಲ್ಲಿ ನೆಲ್ಲಿ ಗಿಡ ಇದೆ, ಆಗ ಅದಕ್ಕಿನ್ನೂ ಕಟ್ಟೆ ಇರಲಿಲ್ಲ. ಆಗ ಅವರು ಅಲ್ಲೇ ಮಲ್ಕೊಂಡಿದ್ದಾರೆ, ನಿದ್ದೆ ಬರ್ತಾ ಇಲ್ಲ. ಬೆಳಗ್ಗೆ 4 ಗಂಟೆಗೆ ರಘುತ್ತಮರು ವೃಂದಾವನದಿಂದ ಹೊರಗೆ ಬಂದಂತೆ ಕಾಲಲ್ಲಿ ಆ ಪಾದುಕೆ ಹಾಕ್ಕೊಂಡು ಟಪ ಶಬ್ದ ಆದಂತೆ ಯಾವ ವ್ಯಕ್ತಿ ಸೇವೆ ಮಾಡಲಿಕ್ಕೆ ಬಂದಿದ್ದ ಅವನಿಗೆ ಅರ್ಧಂಬರ್ಧ ಕಾಣಿಸಿದೆ. ಸ್ವಪ್ನವೋ ಎಚ್ಚರವೋ ಗೊತ್ತಾಗಲಿಲ್ಲ. ಸ್ವಾಮಿಗಳು ಹೇಳಿದ್ದಾರೆ, ಯಾಕೆ ಸೇವೆ ಮಾಡ್ತೀರಿ, ನಿಮ್ಮ ಪ್ರಾರಬ್ಧ ಮುಗಿದಿದೆ, ಹೋಗಿ ಒಳ್ಳೆಯ ಸಂತಾನ ಆಗ್ತದೆ, ನಿಮಗೆಲ್ಲ ಕಷ್ಟ ದೂರ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ನಾಳಿನ ದಿವಸ ಪಂಚಾಮೃತ ಅಭಿಷೇಕ ಮುಗಿಸ್ಕೊಂಡು ಹೊರಟೋಗ್ಬಿಡ್ರಿ ಅಂತ ತಿಳ್ಕೊಂಡಂತಂದುಬಿಟ್ಟಿದ್ದಾರೆ.
ಸೇವೆ ಮಾಡೋ ಅವಶ್ಯಕತೆ ಇಲ್ಲ, ಅನುಗ್ರಹ ಮಾಡಿದ್ದೇನೆ ಹೋಗಿ ಅಂತ ತಿಳ್ಕೊಂಡಂತೆ. ಆಗ ಅಲ್ಲಿ ಮರುದಿವಸ ಬೆಳಿಗ್ಗೆ ತಿರುಕೋಯಿಲೂರಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ 10 ಗಂಟೆಗೆ ಪಂಚಾಮೃತ ಅಭಿಷೇಕ ಅಂತ ಹೇಳಿದರು. ಅಷ್ಟರಲ್ಲಿ ಬರಬೇಕು, ಬಿಸಿಲಾದ್ಮೇಲೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ನಾವು ಅಲ್ಲಿ ದರ್ಶನಕ್ಕೋಸ್ಕರ, ಅಂದರೆ ಯಾವ ವ್ಯಕ್ತಿಗಳು ಸೇವೆ ಮಾಡಲಿಕ್ಕೆ ಬಂದಿದ್ದರು ಅವರು ಅಲ್ಲಿ ತ್ರಿವಿಕ್ರಮ ದರ್ಶನಕ್ಕೆ ಹೋಗಿದ್ದಾರೆ. ಆದರೆ ಅಲ್ಲಿ ಅವರು 9:00ವರೆಗೆ ಹೋಗಿದ್ದರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 10:30 ನಂತರ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿ. ಅವರಿಗೆ ಧರ್ಮ ಸಂಕಟ. ಅಲ್ಲಿ ದೇವರ ದರ್ಶನ ಬಿಟ್ಟು ಗುರುಗಳ ಹತ್ರ ಬರಬೇಕು, ಅಥವಾ ಗುರುಗಳ ಪಂಚಾಮೃತ ತಪ್ಪಿದ್ರೂ ಪರವಾಗಿಲ್ಲ, ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ವಿಚಾರ ಮಾಡ್ತಾ ಇರುವಾಗ ಸುಮಾರು 10 ಗಂಟೆಗಿಂತ ಇನ್ನೂ ಕಡಿಮೆ ವೇಳೆ ಆಗಿತ್ತು. ಯಾವುದೋ ಪೂಜಾರಿ ಅಲ್ಲಿಗೆ ಬಂದರು, ಬಾಗಿಲು ತೆಗೆದರು. ದರ್ಶನಕ್ಕೆ ಬಂದಿರೇನು ಅಂತ ಕೇಳಿದ್ರು. ಹೌದು, ನಂದು ಅక్కడ ಒಳಗೆ ಬನ್ನಿ ಅಂತೇಳಿ ಏನು 3-4 ಜನ ಬಂದಿದ್ದು ಅವ್ರನ್ನ ಮಾತ್ರ ಒಳಗೆ ಕರೆದುಕೊಂಡು ಅವರಿಗೆ ದೇವರ ದರ್ಶನ ಮಾಡಿಸಿ, ಮಂಗಳಾರತಿ ಮಾಡಿ, ಪೂಜೆ ಮಾಡಿ, ಬದಿಯ ತುಳಜಾ ಭವನಿಗೂ ಮಂಗಳವನ್ನು ಮಾಡಿಸಿ ದೇವರ ಅನುಗ್ರಹ ಮಾಡ್ತಾರೆ ಹೋಗಿ ಅಂತ ಹೇಳಿ 10:15ಗೆ ದರ್ಶನ ತೆಗೆದುಕೊಂಡು ಹೊರಗೆ ಬಂದಾಯಿತು. ಮತ್ತೆ ಅವನು ಬಾಗಿಲು ಹಾಕ್ಕೊಂಡು ಹೊರಟೋಗ್ಬಿಟ್ಟ. ಇವರು ತಿರುಕೋಯಿಲಿಗೆ ಬರ್ತಾರೆ. ಅಷ್ಟರಲ್ಲಿ ಪಂಚಾಮೃತ ತಯಾರಾಗಿತ್ತು. ಅಭಿಷೇಕ ಮುಗಿದುಕೊಂಡು ಬಂದ ಮೇಲೆ 1 ವರ್ಷದಲ್ಲಿ ಅವರು ಯಾವ ಅಸಂಭವವಾಗಿರ್ತಕ್ಕಂಥ ಬಯಕೆಯನ್ನು ಪಡಿಸಿದ್ರು, ಆ ಬಯಕೆ ಪೂರ್ತಿಯಾಗಿದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ರಘುತ್ತಮರ ಮೇಲೆ ನಮ್ಮ ಹಿಂದಿನ ಸ್ವಾಮಿಗಳಿಗೆ, ಹಿಂದಿನವರಿಗೂ ಕೂಡ ಅದೇ ರೀತಿಯಾಗಿದೆ, ಅತಿ ಭಕ್ತಿ, ಪರಮ ಭಕ್ತಿ. ಏನೇ ಆದರೂ ಕೂಡ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಅನ್ನಿಸ್ತು, ಜನರು ಕೇಟ್ಲೆ ಕೊಡ್ಲಿಕ್ಕೆ ಮಾಡಿದ್ದಾರೆ, ಅವರು ತಿರುಕೋಲೂರಿಗೆ ಬರ್ತಾಯಿದ್ರು. ಅಲ್ಲಿ 1-2 ದಿವಸ ತಿರುಕೋಲೂರು ಸೇವೆ ಮಾಡಿದ ಕ್ಷಣಕ್ಕೇನೆ ಅವರೆಲ್ಲ ಸಮಸ್ಯೆಗಳು ದೂರವಾಗ್ತಾಯಿದ್ವು. ಅನಾರೋಗ್ಯ ಇತ್ತು ಸನ್ಯಾಸ ತೆಗೆದುಕೊಳ್ಳುವಾಗ. ಸತ್ಯಪ್ರಮೋದರಿಗೆ ಎಷ್ಟೋ ಜನ ಹೇಳಿದ್ರು, 3 ತಿಂಗಳ ಮೇಲೆ ಉಳಿಯೋದಿಲ್ಲ, ಇಷ್ಟೆಲ್ಲ 3 ಸ್ನಾನ ಮಾಡಿದರೆ ಉಳಿಯೋದಿಲ್ಲ ಅಂತೇಳಿ. ಕೆಲವರು ಹೇಳಿದ್ರು, ಬಹಳ 1 ವರ್ಷ ಇರ್ತೀರಿ ನೀವು ಅಂತೇಳಿ. ಅವರು ಬಂದು ರಘುತ್ತಮರ ಸೇವೆಯನ್ನು ಮಾಡಿದರೆ ಮುಂದೆ 50 ವರ್ಷ ಒಂದು ದಿನ ಬಿಡದೆ ಸುಧಾಪಾಠ ಮತ್ತು ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ರಘುತ್ತಮರ ಸಂದರ್ಭದಲ್ಲಿ ಇದೆ. ದೇವೇಂದ್ರ ಅಂತಕ್ಕಂಥ ಒಬ್ಬ ವ್ಯಕ್ತಿ 1986ರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಆಗ ದೇವೇಂದ್ರ ಪ್ರಾಮಾಣಿಕ, ಯಾವನೋ ಒಬ್ಬ ವ್ಯಕ್ತಿ ಮ್ಯಾನೇಜರ್ನಿಗೆ ಲಂಚ ಕೊಡಲಿಕ್ಕೆ ಬಂದಾಗ ಅವನು ಮ್ಯಾನೇಜರ್ ಹೇಳಿದ, ನನ್ನ ಅಸಿಸ್ಟೆಂಟಿಗೆ ದೇವೇಂದ್ರನಿಗೆ ಕೊಟ್ಟು ಹೋಗಿ ಅಂತೇಳಿ. ಅವ್ರು ದೇವೇಂದ್ರ ಹತ್ರ ಬಂದಾಗ ದೇವೇಂದ್ರ ಹೇಳಿದೆ, ನಾನು ಈ ರೀತಿಯಾಗಿ ಲಂಚದಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತೇಳಿ. ಆ ವ್ಯಕ್ತಿ ಹೊರಟೋಗ್ಬಿಟ್ಟ. ಮ್ಯಾನೇಜರ್ ಸಿಟ್ಟು ಬಂತು, ನಾನು ನಿನ್ನ ಹತ್ರ ಕೂಡ ಮೇಲೆ ನಿನ್ನ ಕಡೆ ನಾನು ತೆಗೆದುಕೊಳ್ಬೇಕಂತ ಮಾಡಿದ್ದೆ, ನೀನು ಅಷ್ಟು ಹಣವನ್ನು ನಾನು ಬರದಂತೆ ಮಾಡಿದೆ, ಇವತ್ತಿನಿಂದ ಕೆಲಸಕ್ಕೆ ತೆಗೆದಿದ್ದೇನೆ ಹೋಗು ಅಂತೇಳಿ ಅಂದಾಕ್ಷಣಕ್ಕೇನೆ ಆ ವ್ಯಕ್ತಿ ಅನೇಕ ಜನ ಪರಿಚಯದಿಂದ ಪ್ರಯತ್ನ ಮಾಡಿದರೂ ಕೂಡ ಅವನಿಗೆ ಪುನಃ ತೆಗೆದುಕೊಳ್ಳಲಿಲ್ಲ. ತಿರುಕೋಲೂರಿಗೆ ಬಂದಿದ್ದಾನೆ. 7 ದಿನಗಳ ಸೇವೆ ಮಾಡುವಷ್ಟರಲ್ಲಿ ಅವನಿಗೆ ಪುನಃ ಆರ್ಡರ್ ಬಂದಿದೆ, ಬಂದು ಸೇರ್ಕೊ ಅಂತ ತಿಳ್ಕೊಂಡಂತೆ. ಆನಂತರ ಶ್ರೀದೇವಿ ಅಂತನ್ನೋ ಹೆಣ್ಮಗಳು ಮದುವೆಯಾಗಿತ್ತು. ಮದುವೆಯಾಗಿ ಒಂದು 2 ವರ್ಷ ಆಗಿತ್ತು. ಅವಳಿಗೆ ಹುಚ್ಚಿಡೀತು. ಹುಚ್ಚಿಡಿದ ಕ್ಷಣಕ್ಕೇ ಅತ್ತೆ ಮನೆಯವರು ತವ್ರ ಮನೆಗೆ ವಾಪಸ್ ಕಳಿಸ್ಬಿಟ್ಟಿರು. ಆನಂತರ ಆ ವ್ಯಕ್ತಿ ಬೆಂಗಳೂರಿನಲ್ಲೇ ಇರ್ತಕ್ಕಂಥ ವ್ಯಕ್ತಿ. ನಿಮ್ಹಾನ್ಸ್ ಹಾಸ್ಪಿಟಲ್ನಲ್ಲಿ ಅದೇ ಪ್ರಾರಂಭ ಕೆಲವು ದಿವಸ ಆಗಿತ್ತು. ಬೇಕಾದಷ್ಟು ಮಾಡಿದರೆ ಇಲ್ಲ, ಅವಳು ಗುಣ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಆ ಕಡೆಗೆ ಅತ್ತೆ ಮನೆ ಇಲ್ಲ, ಈ ಕಡೆಗೆ ಮನೆಗೆ ಬಂದಿದ್ದಾಳೆ. ಅಷ್ಟರಲ್ಲಿ ಅವಳ ತಾಯಿ ತೀರ್ಕೊಂಡ್ಬಿಟ್ಲು. ಹುಚ್ಚು ಮಗಳು, ತಂದೆ ಇಬ್ಬರೇ ಉಳಿದ್ರು ಮನೆಯಲ್ಲಿ. ಈ ಹೆಣ್ಮಗಳನ್ನು ನಾನು ಹೇಗೆ ಕಾಯಬೇಕು ಅಂತ ತಿಳ್ಕೊಂಡಂತೇಳಿ ತಿರುಕೋಲೂರಿಗೆ ಬಂದಿದ್ದಾರೆ. ತಿರುಕೋಲೂರಿಗೆ ಬಂದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ.
1 ಸಪ್ತಕ ಆಯಿತು, 2 ಸಪ್ತಕ ಆಯಿತು, 48 ದಿನದ ಮಂಡಲ ಸೇವೆಯು ಕೂಡ ಮಾಡಿದರು. ಏನು ಸೂಚನೆ ಇಲ್ಲ. ತಂದೆಗೆ ಅನ್ನಿಸ್ತು, ವಾಪಸ್ ಹೋಗಿ ಉಪಯೋಗ ಏನು? ಹೆಣ್ಮಗಳು ಹುಚ್ಚು ಬಳಗು, ಇವೆಲ್ಲ ನಾವು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮನೇಲಿ ಯಾರಾದ್ರು ಹೆಣ್ಣು ಬೇಕು, ಬಟ್ಟೆ ಚೇಂಜ್ ಮಾಡಬೇಕು, ಅದು ಮಾಡಬೇಕು, ಇದೆಲ್ಲ ನಾನು ಗಂಡಸಾಗಿ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ? ಇಲ್ಲ, ನಾವಿಬ್ಬರು ಇಲ್ಲೇ ನದಿಯಲ್ಲಿ ಮುಳುಗಿಬಿಡೋಣ ಅಂತ ಹೇಳಿ ರಘುತ್ತಮರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು 2 ದಿನ ಸೇವೆ ಮಾಡ್ತೇವೆ, 3ನೇ ದಿನ ಇಲ್ಲಿ ನದಿಯಲ್ಲಿ ಪಿನಾಕಿನಿಯಲ್ಲಿ ನಾವು ಪ್ರಾಣ ಬಿಡ್ತೇವೆ ಅಂತ ತಿಳ್ಕೊಂಡಂತೇಳಿ. ಆಗ ರಘುತ್ತಮರು ಕನಸಿನಲ್ಲಿ ಹೇಳಿದರು, ನಾಳೆ ಒಬ್ಬರು ಡಾಕ್ಟರ್ ಬರ್ತಾರೆ, ಅವರು ನಿಮಗೆ ಚಿಕಿತ್ಸೆ ಮಾಡ್ತಾರೆ, ಚಿಂತೆ ಮಾಡಬೇಡಿ ಅಂತ ತಿಳ್ಕೊಂಡಂತೇಳಿ. ಆ ಡಾಕ್ಟರಿಗೆ, ಹೇಗೂ ನೀವು ತಿರ್ಕೊಲಿಕ್ಕೆ ಬರೋರಿದ್ದೀರಿ, ಇಲ್ಲಿ ಒಬ್ಬಳು ಹುಚ್ಚು ಹುಡುಗಿದ್ದಾಳೆ, ನೀವು ಔಷಧಿ ಕೊಡಿ, ಗುಣ ಆಗ್ತದೆ. ಆ ಡಾಕ್ಟರ್ ಹೆಸರು ವಿಷ್ಣು ತೀರ್ಥರು ಅಂತ ತಿಳ್ಕೊಂಡು, ನಡೆದ ಘಟನೆ ಇದು. ವಿಷ್ಣು ತೀರ್ಥ ಅಂತ ತಿಳ್ಕೊಂಡಂತೇಳಿ ಅವ್ರು ಬೆಂಗಳೂರಿನವರು. ಅವರು ದರ್ಶನಕ್ಕೆ ಬಂದಿದ್ದಾರೆ, ಮತ್ತು ಸ್ವಾಮಿಗಳ ಸೂಚನೆ ಆಯಿತು. ಅವರು ಬಂದು ಕೇಳಿದರು. ಅವರು ನಿಜವಾಗಿಯೂ ಹುಚ್ಚರಿಗೆ ಔಷಧ ಕೊಡೋ ಡಾಕ್ಟರ್ ಅಲ್ಲ, ಜನರಲ್ ಪ್ರಾಕ್ಟಿಷನರ್. ಗುರುಗಳು ಹೇಳಿದ್ದಾರೆ ಅಂತ ತಿಳ್ಕೊಂಡಂಥೇಳಿ ಗುರುಗಳ ಮಂತ್ರಾಕ್ಷತೆ ಜೊತೆಗೆ ಕೆಲವು ಔಷಧಿಗಳನ್ನು ಕೊಟ್ಟರು. ಮುಂದೆ 1 ತಿಂಗಳಲ್ಲಿ ಗುಣವಾಯಿತು. ಗುಣವಾದ ಕ್ಷಣಕ್ಕೇನೆ ಅವರು ಬಹಳ ಆಶ್ಚರ್ಯಚಕಿತರಾದರು. ಅದೇ ವೇಳೆಗೆ ನಾನು ರಘುತ್ತಮರ ಮೇಲೆ ರಘುತ್ತಮ ಚರಿತಾಮೃತ ಅಂತ ಅನ್ನೋ ಪುಸ್ತಕವನ್ನು ಬರಿತಾ ಇದ್ದೆ. ನಾನು ಮೊದಲು ಸಂಕಲ್ಪ ಮಾಡಿಕೊಂಡದ್ದು ಒಂದು 15-20 ಪುಟದಷ್ಟು ಬರೆದ್ರಾಯಿತು ಅಂತ ತಿಳ್ಕೊಂಡಂತೇಳಿ. ಆದರೆ ರಘುತ್ತಮರ ಬರಿತಾ ಹೋದಂತೆ ಅವರು ಸೂಚನೆ ಮಾಡಿ 110-115 ಪುಟದಷ್ಟು ಪುಸ್ತಕ ತಯಾರಾಯಿತು. ಅದನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಬಂದಿದ್ದೆ. ನನ್ನ ಪುಸ್ತಕದಲ್ಲಿ ನಾನು ಈ ಡಾಕ್ಟರ್ ವಿಷ್ಣು ತೀರ್ಥರ ಮತ್ತು ಹುಚ್ಚುಡಿಗೆ ಗುಣ ಆಗಿರ್ತಕ್ಕಂಥದ್ದನ್ನು ಉಲ್ಲೇಖ ಮಾಡಿದ್ದೆ. ಅಷ್ಟರಲ್ಲಿ ಸಮರ್ಪಣೆ ಮಾಡಿ ಪ್ರಕಾಶನವಾಯಿತು. ಮುಂದೆ 1 ವಾರದಲ್ಲಿ ನಮ್ಮ ಬೊಂಬಾಯಿಯ ಮನೆಗೆ ಒಬ್ಬ ವ್ಯಕ್ತಿಗಳು ಬಂದರು. ಒಬ್ಬರು ನಮ್ಮ ಶಿಷ್ಯರು ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಹೇಳಿದ್ರು, ನಾನು ಯಾರಪ್ಪ ಇವರು ಕರ್ಕೊಂಡು ಬಂದಿದ್ದೀರಿ ಅಂತ ತಿಳ್ಕೊಂಡಂತ. ಆಗ ಬಂದವರು ಹೇಳಿದರು, ಆಚಾರ್ಯ, ನಾನೇ ವಿಷ್ಣು ತೀರ್ಥ. ಯಾವ ಹುಡುಗಿ ಗುಣ ಆಯಿತು ಅಂತ ತಿಳ್ಕೊಂಡಂತ ನಿಮ್ಮ ಪುಸ್ತಕದಲ್ಲಿ ಬರೆದಿದ್ದೀರಿ, ಅದೇ ಡಾಕ್ಟರ್ ನಾನು ಸಾಮಾನ್ಯ ಡಾಕ್ಟರ್. ಆದರೆ ನನ್ನ ಕನಸಿನಲ್ಲಿ ರಘುತ್ತಮರು ಹೇಳಿದ್ದರಿಂದಾಗಿ ನನಗೆ ತಿಳಿದ ಔಷಧ ಕೊಟ್ಟೆ. ನಿಮ್ಮ ಮನಸ್ಸಿನಲ್ಲಿ ಕೂಡ ಗುಣ ಆಗಿರಲಿಲ್ಲ, ನಾನೇನು ಮಾಡ್ತೇನೆ ಅಂತಂದು ಕೊಟ್ಟಿದ್ದೆ. ಆದರೆ ಗುರುಗಳ ಮೇಲೆ ವಿಶ್ವಾಸ ಇಟ್ಟು ನಾನು ಕೊಟ್ಟಿದ್ದೆ, ಗುಣ ಆಯಿತು. ಇದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ತಿಳ್ಕೊಂಡು ಅಂತೇಳಿ ಅವ್ರು ಹೇಳಿದ್ದಾರೆ. ಇಂತಹ ಅನೇಕ ಘಟನೆಗಳು, ಇವರ ಮಹಿಮೆ ಹೇಳ್ತಾ ಕೂತ್ಕೊಂಡ್ರೆ ಈಗಾಗಲೇ ಇದು 7ನೇ ದಿವಸ ರಘುತ್ತಮ ಚರಿತ್ರೆ ಹೇಳ್ತಾ ಇದ್ದಾನೆ. ಇನ್ನೂ 7 ದಿವಸ ಆಗಬಹುದು, ಅಷ್ಟು ಮಹಿಮೆ ಇದೆ. ಇವತ್ತಿಗೂ ನಿಮಗೆ ನೀರು ಹಾಕದೆ ಶುದ್ಧ ಹಾಲು ಬೇಕಾಗಿದ್ದರೆ ತಿರುಕೊಲ್ಲೂರಿಗೆ ಹೋಗಿ. ತಿರುಕೊಲ್ಲೂರಿನಲ್ಲಿರ್ತಕ್ಕಂಥ ಯಾರು, ಅವರು ಯಾವುದೇ ಜಾತಿಯವರಾಗಿರಲಿ, ಶೂದ್ರರೇ ಆಗಿರಲಿ, ಮತ್ತೊಬ್ಬರೇ ಆಗಿರಲಿ, ಏನೇ ಇರಲಿ, ಯಾರು ಮನೆಯಲ್ಲಿ ಎಮ್ಮೆ ಆಕಳ ಇಟ್ಕೊಂಡಿದ್ದಾರೆ, ಹಾಲಿನಲ್ಲಿ ಒಂದು ಹನಿ ನೀರು ಸೇರಿಸೋದಿಲ್ಲ. ಯಾಕೆ? ನಮ್ಮ ಗುರುಗಳಿಗೆ, ರಘುತ್ತಮರಿಗೆ ಇದು ಪಸಂದ್ ಬರೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅವರ ಇದು. ಯಾಕೆಂದರೆ ಅಲ್ಲಿ ನಾನು ಕೇಳಿದೆ, ಹೀಗೇಕೆ ಅಂತ ತಿಳ್ಕೊಂಡು ಕೇಳಿದಾಗ ಅವ್ರು ಹೇಳಿದರು, ಪ್ರಾಣಿಗಳಿಗೆ ಅನೇಕ ರೋಗಗಳು ಬರ್ತಾ ಇರ್ತವೆ, ಮೇಲಿಂದ ಮೇಲೆ ಡಾಕ್ಟ್ರನ್ನ ಕರಿಬೇಕಾಗ್ತದೆ. ನನಗೆ ಅನುಭವ ಇದೆ, ಯಾಕೆಂದ್ರೆ ನಾನು ಗೋಶಾಲೆ ಇಟ್ಕೊಂಡಿದ್ದೇನೆ. ತಿಂಗಳಿಗೆ 5-6 ಸಲ ಆದರೂ ಡಾಕ್ಟ್ರನ್ನ ಕರೆದು ತೋರಿಸ್ಬೇಕಾಗ್ತದೆ, ಚಿಕಿತ್ಸೆ ಮಾಡಿಸ್ಬೇಕಾಗ್ತದೆ. ಆದರೆ ತಿರುಕೂಲಲ್ಲಿ ಹಾಗಿಲ್ಲ. ಹಸುವಿಗೆ ಏನಾದರೂ ಆದರೆ ಆ ಹಸುವನ್ನು ಕರೆದುಕೊಂಡು ಬರ್ತಾರೆ, ವೃಂದಾವನಕ್ಕೆ ಸುತ್ತಲೂ ಪ್ರದಕ್ಷಿಣೆ ಮಾಡಿಸ್ತಾರೆ. ಆ ಹಸುವಿಗೋ ಆ ಎಮ್ಮೆಗೋ ಪ್ರದಕ್ಷಿಣೆ ಮಾಡಿ ಹೋಗುವಷ್ಟರಲ್ಲಿ ಅದಕ್ಕೆ ಗುಣ ಆಗ್ತದೆ. ಇವತ್ತಿಗೂ ಈ ಅನುಭವ ಆ ಊರಿನ ಜನರು ಇಟ್ಕೊಂಡಿದ್ದಾರೆ. ಮಹಾಸಮಾರಾಧನೆಯಲ್ಲಿ ಮಹಾಸಮಾರಾಧನೆ ಅಂದರೆ ವೃಂದಾವನ ಪುಣ್ಯತಿಥಿಯ ಸಂದರ್ಭದಲ್ಲಿ
ಸಾವಿರಾರು ಜನ ಬ್ರಾಹ್ಮಣರು ಧ್ಯಾನಿಗಳು ಬಂದಿರ್ತಾರೆ. ಅವರು ಊಟ ಮಾಡಿದ ಮೇಲೆ ಎಲೆಯಲ್ಲಿ ಉಳಿದ ಅನ್ನವನ್ನು ಆ ಊರಿನ ಕೆಲವರು ಸಂಗ್ರಹ ಮಾಡ್ತಾರೆ. ಅವರೇ ಎಂಜಲುಗಮ್ ಮಾಡ್ತಾರೆ. ಬಂದು ಆ ಅನ್ನವನ್ನು ತೆಗೆದುಕೊಂಡು ತಮ್ಮ ಚೀಲದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅದನ್ನು ಪೂರ್ತಿ ಒಣಗಿಸಿ ಆ ನಂತರ ಅದರ ಗುಳಿಗೆ ಮಾಡಿ ಇಟ್ಕೊಳ್ತಾರೆ. ವರ್ಷಾನುಗಟ್ಟಲೆ ಗುಳಿಗೆ ಕೆಡೋದಿಲ್ಲ. ತಮ್ಮ ಮಕ್ಕಳಿಗೆ ಏನಾದರೂ ಅನಾನುಕೂಲ ಆದರೆ, ಯಾವುದೇ ರೋಗ ಆದರೆ ಅದನ್ನೇ ಔಷಧ ಅಂತ ಕೊಡ್ತಾರೆ. ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ಬ್ರಾಹ್ಮಣರು ಊಟ ಮಾಡಿದ ಎಂಜಲ ಅನ್ನದ ಗುಳಿಗೆಗಳು ಎಂಥ ರೋಗ ಇದ್ದರೂ ಗುಣ ಮಾಡ್ತದೆ. ಆ ವಿಶ್ವಾಸದಿಂದ ಆ ಊರಿನ ಜನ ಇವತ್ತಿಗೂ ಇದ್ದಾರೆ. ಆನಂತರ ರಘುತ್ತಮರ ಪ್ರತಿಭೆ ಇವತ್ತಿಗೆ ಇನ್ನೂ ಅನೇಕ ಜನ ಅನುಭವಿಸಿದವರಿದ್ದಾರೆ. ಸ್ವತಃ ನಾನು ಕೂಡ ಅನುಭವಿಸಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಏನೇ ಇದ್ದರೂ ಕೂಡ ರಘುತ್ತಮರನ್ನು ನೆನೆಸಿದರೆ ಸಾಕು, ಕೆಲಸ ಆಗ್ತದೆ. ಇಂತಹ ಮಹಾನುಭಾವರ ಚರಿತ್ರೆ ಸುಮಾರು 7 ದಿನಗಳಿಂದ ನೀವು ಕೇಳಿದ್ದೀರಿ. ಮತ್ತು ನಾಳಿನಿಂದ ಮತ್ತು ಮೊದಲಿನ ಪ್ರವಚನ ಪ್ರಾರಂಭವಾಗ್ತದೆ. ನಾವೆಲ್ಲರೂ ರಘುತ್ತಮರನ್ನು ನಂಬೋಣ, ಅವ್ರ ಮೇಲೆ ವಿಶ್ವಾಸ ಇಡೋಣ. ತಪ್ಪದೇ ತಿರುಕೋಲೂರಿಗೆ ಸಮಯ ಸಿಕ್ಕಾಗೆಲ್ಲ ಹೋಗಿ ಬರೋಣ. ಮನೆಯಲ್ಲಿ ಅವರ ಫೋಟೋ ಇಟ್ಕೊಂಡು ದಿನಾಲು ಪ್ರದಕ್ಷಿಣೆ ನಮಸ್ಕಾರ ಮಾಡೋಣ. ದೇವರು ನಮ್ಮ ಮೇಲೆ ನಿಜವಾಗಿಯೂ ಅನುಗ್ರಹ ಮಾಡ್ತಾನೆ. ಇಂತಹ ಗುರುಗಳನ್ನು ಸ್ಮರಿಸ್ತಾ ನಿಮ್ಮ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ನಮ್ಮ ಪ್ರವಚನ ಮಾಡ್ತಕ್ಕಂಥ ನನ್ನಲ್ಲೇ ಪ್ರವಚನ ಕೇಳ್ತಕ್ಕಂಥ ಜನರ ಮೇಲೆಯೂ ಒಂದು ಬಳಗದವರ ಮೇಲೆಯೂ ಕೂಡ ನಿಮ್ಮ ಅನುಗ್ರಹ ಪೂರ್ತಿಯಾಗಿ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರಘುತ್ತಮ ತೀರ್ಥರ ಮಹಿಮಾ ಸಂದರ್ಭವನ್ನು ಅವರ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನ. ರಘುತ್ತಮರ ಮೇಲೆ ನಾನು ಬರೆದ ಶ್ರೀ ರಘುತ್ತಮ ತೀರ್ಥರು ಅಂತ ತಿಳ್ಕೊಂಡಂತನ್ನುವ ಪುಸ್ತಕ ಇವತ್ತಿಗೂ ಕೂಡ ತಿರುಕೋಯಿಲಿನಲ್ಲಿ ದಿನಾಲು ನಿಮಗೆ ಸಿಗ್ತದೆ. ಪುಸ್ತಕ ನೋಡಿ, ಈಗಾಗಲೇ ಇದರ 2-3 ಮುದ್ರಣ ಆಗಿವೆ. ಸಾವಿರಾರು ಪ್ರತಿಗಳನ್ನು ಭಕ್ತರು ತೆಗೆದುಕೊಂಡು ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ. ಪುಸ್ತಕ ನನ್ನ ಹತ್ರ ಸಿಕ್ಕೋದಿಲ್ಲ. ಪುಸ್ತಕ ಸಿಗುವುದು ತಿರುಕೋಯಿಲೂರಿನಲ್ಲಿ. ಆಗ ಅಲ್ಲಿ ಹೋಗಿರ್ತಕ್ಕಂಥವರಿಂದ ತರಿಸಿ ಅಲ್ಲಿ ಒಬ್ಬರು ಅಲ್ಲಿ ಪ್ರವಚನ ಮಾಡುವ ಪೀಠದ ಎದುರಿನಲ್ಲಿ ಮೂಲೆಯಲ್ಲಿ ರಘುತ್ತಮರ ಫೋಟೋ ಪುಸ್ತಕ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಲ್ಲಿ ಕೇಳಿ. ಇದರ ಅನುವಾದ ಇಂಗ್ಲೀಷ್ನಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ ಕೂಡ ಆಗಿದೆ. ಅಷ್ಟೇ ಅಲ್ಲ, ಈಗ ಮರಾಠಿ ಅನುವಾದವೂ ಕೂಡ ಸಿದ್ಧವಾಗಿದೆ. ಅದನ್ನು ನಾವು ಡಿಸೆಂಬರ್ 3ನೇ ವಾರದಲ್ಲಿ ಪರಮಪೂಜ್ಯರಾಗಿರ್ತಕ್ಕಂಥ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಡೊಂಬಿವಲಿ ಉಪನಗರಕ್ಕೆ ಮುಂಬೈಯಲ್ಲಿ ಬರ್ತಾ ಇದ್ದಾರೆ. ಅವರ ಕಡೆಯಿಂದ ಅದನ್ನು ಉದ್ಘಾಟನೆ ಮಾಡಿಸುವ ಉದ್ದೇಶವೂ ಕೂಡ ಇದೆ. ಗುರುಗಳು ನಡೆಸಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಪರಮಾತ್ಮನಿಗೆ ನಾನು ಪುನಃ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮಾಭಿನ್ನ ಶ್ರೀಹರಿಗೆ ನಮಸ್ಕಾರ ಮಾಡ್ತೇನೆ. ಪರಮಾತ್ಮ ನಮ್ಮನ್ನು ಅನುಗ್ರಹಿಸಲಿ ಅಂತ ಕೇಳ್ಕೊಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.